ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ಕ್ಷಮಿಸದಿರುವುದು ಎಷ್ಟು ಅಪಾಯಕಾರಿ ಎಂದು ನಿಮಗೆ ತಿಳಿದಿದೆ. ಕ್ಷಮೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ತುಂಬ ಕಷ್ಟ. ಆದರೆ ದೇವರು ಮತ್ತು ಜನರೊಂದಿಗಿನ ನಮ್ಮ ಸಂಬಂಧದಲ್ಲಿ ಇದು ತುಂಬ ಮುಖ್ಯವಾಗಿದೆ. ಜನರನ್ನು ನಮಗೆ ಕ್ಷಮಿಸುವುದು ತುಂಬ ಕಷ್ಟ. ಯಾಕೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಜನರು ದೋಷಪೂರಿತರಾಗಿದ್ದಾರೆ, ನಾವು ಕೂಡ ದೋಷಪೂರಿತರು. ಅನಿವಾರ್ಯವಾಗಿ ಅವರು ನಮ್ಮನ್ನು ನೋಯಿಸುತ್ತಾರೆ ಮತ್ತು ನಮಗೆ ನಿರಾಶೆಗೊಳಿಸುತ್ತಾರೆ. ಜನರನ್ನು ಮತ್ತು ನಮ್ಮನ್ನು ಹೇಗೆ ಕ್ಷಮಿಸಬೇಕೆಂದು ನಾವು ಕಲಿಯಬೇಕು ಮತ್ತು ಅಭ್ಯಾಸ ಮಾಡಬೇಕು. ಲೂಕ 17:1 ಯೇಸುದೇವರು ಹೇಳಿದರು, ಅಪರಾಧಗಳು ಬರುತ್ತವೆ, ಆದರೆ ನಾವು ಕ್ಷಮಿಸಬೇಕು. ಕ್ಷಮಿಸುವುದು ನಮ್ಮ ಕರ್ತವ್ಯ. ಕ್ಷಮಿಸುವುದು ನಮ್ಮ ಆತ್ಮವನ್ನು ಮೃದುಗೊಳಿಸುತ್ತದೆ ಮತ್ತು ನವೀಕರಿಸುತ್ತದೆ. ಆದರೆ ನಾವು ಕ್ಷಮಿಸುವುದಿಲ್ಲದಿದ್ದರೆ ನಮ್ಮ ಹೃದಯ ತುಂಬ ಗಟ್ಟಿಯಾಗುತ್ತದೆ. ನೋಡಿ, ಮೃದು ಮತ್ತು ಗಟ್ಟಿ, ಅದರ ನಡುವೆ ಇರುವ ವ್ಯತ್ಯಾಸ ನಿಮಗೆ ಗೊತ್ತು ಅಲ್ಲವೇ? ಮೃದುವಾಗಿದ್ದರೆ ನಮಗೆ ಒಳ್ಳೆಯದನಿಸುತ್ತದೆ, ಎಲ್ಲ ಗಟ್ಟಿಯಾಗಿದ್ದರೆ ನಮಗೆ ಎಷ್ಟು ಕೆಟ್ಟದ ಅನಿಸುತ್ತದೆ. ಅದೇ ಥರ ನಮ್ಮೊಳಗಡೆ ಕ್ಷಮಿಸದಿರುವಿಕೆ ಇದ್ದರೆ ನಮಗೆ ಯಾವಾಗಲೂ ಕೆಟ್ಟದ ಅನಿಸುತ್ತದೆ. ನಿಮಗೆ ಈಗ ಕೆಟ್ಟದ ಅನಿಸುತ್ತಾ ಇದ್ದರೆ ನಿಮ್ಮ ಒಳಗಡೆ ಕ್ಷಮಿಸದಿರುವಿಕೆ ಇದೆ ಎಂದ ಅರ್ಥ. ಹಲ್ಲೆಲೂಯ. ಕ್ಷಮಿಸದಿರುವುದು ನಮ್ಮ ಆತ್ಮವನ್ನು ಮೃದುಗೊಳಿಸುತ್ತದೆ. ಯೇಸುದೇವರು ಹೇಳಿದರು, ಮತ್ತಾಯ 18:21-22, ನಾವು ಕ್ಷಮಿಸದೇ ಇದ್ದರೆ, ಅಲ್ಲಾಂದರೆ ನಾವು ಕ್ಷಮಿಸುವುದು 1 ಸಾರಿ ಅಥವಾ 7 ಸಾರಿ ಅಲ್ಲ, ಆದರೆ 70 ಸಾರಿ. ಅಂದರೆ ನಾವು ಯಾವಾಗಲೂ ಎಲ್ಲ ಸಮಯದಲ್ಲೂ ಯಾರೇನೇ ತಪ್ಪು ಮಾಡಿದರೂ ನಾವು ಕ್ಷಮಿಸಬೇಕು. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ಸಂಖ್ಯೆಯು 70 ಸಾರಿ ನಾವು ಕ್ಷಮಿಸಬೇಕು ಅಂತ. ಈ ಸಂಖ್ಯೆಯು ದೇವರ ಷರತ್ತುಬದ್ಧ ಪ್ರೀತಿಯನ್ನು ನಮಗೆ ತೋರಿಸುತ್ತದೆ. ಅವನು ನಮ್ಮನ್ನು ಪ್ರೀತಿಸಿದಂತೆಯೇ ನಾವು ಇತರರನ್ನು ಪ್ರೀತಿಸಬೇಕು. ದೇವರ ಮಕ್ಕಳೇ, ನಾವು ಅರ್ಥ ಮಾಡಿಕೋಬೇಕು. ನಮಗೆ ಕೆಟ್ಟದ ಅನಿಸಿದರೆ, ಅಲ್ಲ ಅಂದರೆ ನಮಗೆ ಬೇಸರವಾಗಿದರೆ, ನಮಗೇನಾದರೂ ಒಂದು ಒಳ್ಳೆಯದು ಮಾಡಿದರೆ ನಮಗೆ ಖುಷಿ ಅನಿಸುತ್ತದೆ ಅಲ್ಲವೇ? ಅದೇ ಥರ ನಮಗೆ ಕೆಟ್ಟದನಿಸಿದರೆ, ಈಗ ನಿಮ್ಮ ಮುಖ ನೋಡಿದರೆ ನಿಮಗೆ ಯಾರಿಗೂ ಒಂದು ಹುಷಾರಿರುವ ಥರ ಕಾಣುವುದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರುವುದು, ನಮಗೇನಾದರೂ ಹೊರಗೆ ಹೋಗಿದರೆ, ಅಲ್ಲ ಅಂದರೆ ಏನಾದರೂ ಒಂದು ಮಾಡಿದರೆ, ತುಂಬ ಬೋರ್ ಅನಿಸುತ್ತದೆ, ಏನಾದರೂ ಮಾಡೋಣ ಅಂತ ಹೇಳಿ ನಾವು ಮಾಡಿದರೆ ನಮಗೆ ಸ್ವಲ್ಪ ಖುಷಿ ಅನಿಸುತ್ತದೆ. ಏನಾದರೂ ಅದು ನಮಗೆ ಬೇಕಾಗಿರುವುದು, ನಮಗೆ ಖುಷಿ ಕೊಡುವುದು ನಾವು ಮಾಡುತ್ತೇವೆ, ಆವಾಗ ನಮಗೂ ಖುಷಿ ಅನಿಸುತ್ತದೆ. ಅದೇ ಥರ ದೇವರ ಮಕ್ಕಳೇ, ನಾವು ಇನ್ನೊಬ್ಬರನ್ನು ಪ್ರೀತಿಸಿದರೆ, ನಾನು ಹೇಳುವುದು ರೊಮ್ಯಾಂಟಿಕ್ ಲವ್ ಅಲ್ಲ, ದೇವರು ಹೇಳಿರುವ ಥರ ಪ್ರೀತಿಸೋದು. ದೇವರ ಪ್ರೀತಿ ಅಂದರೆ 1 ಕೊರಿಂಥದವರಿಗೆ 13:4-7 ವಾಕ್ಯ ನೀವು ಓದಿದರೆ ಅರ್ಥವಾಗುತ್ತದೆ. ಅದೇ ಥರ ನಮಗೆ ಒಬ್ಬರ ಮೇಲೆ ನಮಗೆ ಪ್ರೀತಿ ಬೇಕು. ಹೌದು, ಜನರೆಲ್ಲರೂ ನಮಗೆ ಕೆಟ್ಟದು ಮಾಡಿದವರೇ, ನಾವು ಬೇರೆಯವರಿಗೆ ಕೆಟ್ಟದು ಮಾಡ್ತೇವೆ. ನಾವೇನು ತಿಳ್ಕೊಳ್ಳುತ್ತೇವೆ? ಬೇರೆಯವರು ಮಾಡಿರುವ ಕೆಟ್ಟದು ಮಾತ್ರ ನಾವು ನೋಡಿಕೊಳ್ಳುತ್ತೇವೆ. ನಾವು ಬೇರೆಯವರಿಗೆ, ಅವರಿಗೂ ಮಾಡಲಿಲ್ಲದಿರಬಹುದು, ಆದರೆ ನಾವು ಬೇರೆಯವರಿಗೂ ನಾವು ಕೆಟ್ಟದು ಮಾಡೇ ಮಾಡ್ತೇವೆ. ಏನಾಗುತ್ತದೆ ಅಂದರೆ, ಇದು ಕಾರಣ ನಮಗೆ ಒಂಥರ ಚೆನ್ನಾಗಿ ಅನಿಸೋದಿಲ್ಲ. ಆದರೆ ನಮ್ಮಲ್ಲಿ ಆ ಪ್ರೀತಿ ಬಂದರೆ ನಮಗೆ ಒಳ್ಳೆಯದನಿಸುತ್ತದೆ. ಜನರ ಮೇಲೆ ನಮ್ಗೆ ಆ ಪ್ರೀತಿ ಬರಬೇಕು. ಅದಕ್ಕೆ ಯೇಸುದೇವರು ಹೇಳಿದರು, ಯೋಹಾನ 13:34, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಯೇಸುದೇವರು ನಮ್ಮನ್ನು ಹೇಗೆ ಪ್ರೀತಿಸುತ್ತಾರೆ? ನಾವು ಯೇಸುದೇವರ ಮೇಲೆ ನೋಡಿದರೆ ಅವರು ಪ್ರೀತಿಯುಳ್ಳವರು, ಪ್ರೀತಿ ಸ್ವರೂಪನು. ನಾವೀಗ ಹಾಡು ಹಾಡಿದ್ದೇವೆ, ನೀವು ಪ್ರೀತಿ ಸ್ವರೂಪನು ಸ್ವಾಮಿ. ನಮಗೆ ಪ್ರೀತಿಯುಳ್ಳವರ ಮೇಲೆ ನಾವು ನೋಡಿದರೆ ನಮಗೊಂಥರ ಖುಷಿ ಅನಿಸುತ್ತದೆ. ನಮ್ಮನ್ನು ಯಾರಾದರೂ ಪ್ರೀತಿಸುತ್ತಾ ಇದ್ದರೆ, ತಂದೆ ಆಗಬಹುದು, ಮಕ್ಕಳಾಗಬಹುದು, ಯಾರೇ ಆದರೂ ನಮಗೊಂಥರ ಪ್ರೀತಿ ನಮಗೆ ಬರ್ತದೆ, ಒಂಥರ ಖುಷಿ ಅನಿಸುತ್ತದೆ. ಆ ಖುಷಿ ನಮಗೆ ಅನಿಸಬೇಕು. ಆ ಖುಷಿ ಇಲ್ಲದಿದ್ದರೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮೊಳಗಡೆ ಕ್ಷಮಿಸದಿರುವಿಕೆ ಇದೆ ಅಂತ. ಮತ್ತಾಯ 6:14-15 ಯೇಸುದೇವರು ಹೇಳಿದರು, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನಾನು ಯಾಕೆ ಹಿಂಗೆ ಹೇಳಿದೆ ಅಂದರೆ,
ನಮಗೆ ತಪ್ಪು ಮಾಡುವವರು ತುಂಬ ಇರುತ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಾವೊಂದು ರಿಪೋರ್ಟ್ ತಕ್ಕೊಂಡ್ರೆ ನಮಗೆ ತುಂಬ ಜನರು ತಪ್ಪು ಮಾಡಿದ್ದಾರೆ. ಆದರೆ ನಾವು ಅದೇ ಥರ ಬೇರೆಯವರಿಗೆ ತಪ್ಪು ಮಾಡೇ ಮಾಡ್ತೇವೆ. ಆದರೆ ನಾವು ಅದು ಲೆಕ್ಕ ಮಾಡುವುದಿಲ್ಲ. ಬೇರೆಯವರು ತಪ್ಪು ಮಾಡಿರುವುದೆಲ್ಲ ನಮ್ಮ ನೆನಪಿನಲ್ಲಿ ಬರುತ್ತದೆ. ಆದ ಕಾರಣ ನಮಗೆ ಖುಷಿ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಖುಷಿ ಎಲ್ಲಿ ಹೋಗಿದೆ ಅಂತ. ಕೆಲವೊಮ್ಮೆ ನೀವು ತಿಳ್ಕೊಳ್ತೀರಿ, ಅಯ್ಯೋ ನನಗೀಗ ದುಡ್ಡಿಗೆ ಸ್ವಲ್ಪ ಕೊರತೆ ಇದೆ, ಆ ದುಡ್ಡೆಲ್ಲ ಬಂದ್ಬಿಟ್ರೆ ನನಗೂ ಖುಷಿ ಅನಿಸುತ್ತದೆ ಅಂತ. ಅಲ್ಲಾಂದ್ರೆ ಈಗ ಒಂದು ಒಳ್ಳೆ ಕೆಲಸ ಇಲ್ಲ, ಒಂದು ಒಳ್ಳೆ ಕೆಲಸ ಸಿಗಿದರೆ ನನಗೆ ಖುಷಿ ಅನಿಸುತ್ತದೆ ಅಂತ. ಕೆಲವರು ಹುಡುಗ ಹುಡುಗಿಯರು ಯೋಚನೆ ಮಾಡ್ತಾರೆ, ನನಗೂ ಮದುವೆ ಆಗಬೇಕಾಯಿತು, ಮದುವೆ ಆಗಿದ್ರೆ ಖುಷಿ 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 ಖುಷಿ. ಮದುವೆ ಆಗಿರುವವ್ರ ಹತ್ರ ಹೋಗಿ ಹೇಳಿ, ಅವರು ಹೇಳ್ತಾರೆ ಮದುವೆ ಆಗಲೇ ಬೇಡ ಅಂತ. ನಾವು ಹಂಗೇ ತಿಳ್ಕೊಳ್ತೇವೆ. ಇದಕ್ಕೆಲ್ಲ ಕಾರಣ ಅದಲ್ಲ, ನಾವು ನೋಡುವ ಕೊರತೆ ಅಲ್ಲ, ನಮ್ಮ ಮುಂದೆ ಕಾಣುವ ಕೊರತೆ ಅಲ್ಲ, ಮತ್ತೆ ನಮ್ಮ ಒಳಗಡೆ ಇರುವ ಕೊರತೆ ಎಂದು ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ನಮ್ಮ ಪಾಪಗಳಿಗೆ ದೇವರ ಕ್ಷಮೆಯು ಷರತ್ತುಬದ್ಧವಾಗಿದೆ. ನಮ್ಮ ವಿರುದ್ಧ ಪಾಪ ಮಾಡಿದ ಇತರರನ್ನು ನಾವು ಕ್ಷಮಿಸಿದರೆ ಮಾತ್ರ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ನಮಗೆ ಕ್ಷಮೆ ಸಿಗಬೇಕಂದ್ರು, ದೇವರೇ ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸುವುದು ದೇವರ ಹತ್ರ ಹೋಗಿ ಹೇಳಿದರೆ ದೇವರು ಕ್ಷಮಿಸಬೇಕಂದ್ರೂ ನಾವು ಬೇರೆಯವರನ್ನು ಕ್ಷಮಿಸಬೇಕು. ಆದರೆ ನಮ್ಮ ಒಳಗಡೆ ಜನರು ಮಾಡಿರುವ ತುಂಬ ಬ್ಯಾಡ್ ಅಕೌಂಟ್ ಒಳಗಡೆ ಇರುತ್ತದೆ. ಮತ್ತೆ ಅದೆಲ್ಲ ಇಟ್ಕೊಂಡು ನಾವು ಹೋಗಿ ಏನಾದರೂ ಒಂದು ತಪ್ಪು ಮಾಡಿದರೆ ನಾವು ದೇವರೇ ಕ್ಷಮಿಸಿ ಅಂತ ಹೇಳಿದರೆ ನಮಗೆ ಕ್ಷಮೆ ಸಿಗೋದಿಲ್ಲ. ಅದಕ್ಕೆ ನಮ್ಮಿಂದ ಖುಷಿ ಹೋಗೋದು ಯಾಕೆ? ಈ ಕ್ಷಮಿಸಾದಿರುವಿಕೆಯು ನಮ್ಮಲ್ಲಿ ಜಾಸ್ತಿ ಆದಾಗ ನಮ್ಮ ಖುಷಿ ಹೋಗುತ್ತದೆ. ನಿಮ್ಗೆ ಈಗ ಅರ್ಥವಾಗ್ತಾ ಇಲ್ಲ ಅಂತ ನನಗೆ ಅನಿಸುತ್ತದೆ. ನಿಮ್ಮ ಮನೆಯಲ್ಲಿ ಹೋಗಿ ನೀವು ಯೋಚನೆ ಮಾಡಿ, ಆವಾಗ ನಿಮಗೆ ಅರ್ಥವಾಗುತ್ತದೆ. ನಾವು ಇತರರ ಪಾಪಗಳನ್ನು ಕ್ಷಮಿಸಲು ನಾವು ಸಿದ್ಧರಿಲ್ಲದಿದ್ದರೆ ವಿಶ್ವಾಸ ಜೀವನವನ್ನು ನಡೆಸಲು ನಮಗೆ ಸಾಧ್ಯವಲ್ಲ. ವಿಶ್ವಾಸ ಜೀವನ ಅಂದರೆ ಏನು? ಚರ್ಚ್ ಬಂದು ಹೋಗುವುದಲ್ಲ ವಿಶ್ವಾಸ ಜೀವನ. ಆರಾಧನೆ ಮಾಡುವುದು, ಪ್ರಾರ್ಥನೆ ಮಾಡುವುದಲ್ಲ ವಿಶ್ವಾಸ ಜೀವನ. ಅಲ್ಲಾಂದರೆ ನಾನೊಂದು ಪಾಸ್ಟರ್ ಆಗಿ ಇಲ್ಲಿ ನಿಂದು ಬೋಧಿಸೋದಲ್ಲ ವಿಶ್ವಾಸ ಜೀವನ. ದೇವರು ನನಗೊಂದು ಕೆಲಸ ಕೊಟ್ಟಿದ್ದಾರೆ, ನಾನು ಪಾಸ್ಟರ್ ಆಗಿ ಬೋಧಿಸಬೇಕು, ಆದರೆ ನನ್ನ ಒಳಗಡೆ ಪ್ರೀತಿನೇ ಇಲ್ಲ, ನನ್ನ ಒಳಗಡೆ ಕ್ಷಮಿಸಾದಿರುವೆ, ಯಾರಿಗೆ ಏನು ಕೆಟ್ಟದು ಮಾಡಿದ್ರು ಅದೆಲ್ಲ ನನ್ನ ಒಳಗಡೆ ನಾನು ಇಟ್ಕೊಂಡು ನಾನು ಬೋಧಿಸಿದರೆ, ಇದು ನಾನು ಬೋಧಿಸುವುದು ಸುಮ್ಮನೆ ಪೊಲಿಟಿಷಿಯನ್ಸು ಅಲ್ಲಾಂದರೆ ಬೇರೆಯವರೆಲ್ಲ ಪ್ರೀಚ್ ಮಾಡುವ ಥರನೇ ಇದೆ. ವಿಶ್ವಾಸ ಜೀವನ ಅಂದರೆ ಏನು? ಪ್ರೀತಿಯುಳ್ಳ ಜೀವನ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ಆ ಪ್ರೀತಿ ನಾವು ಸ್ವೀಕರಿಸಬೇಕು ಮತ್ತು ನಾವು ಬೇರೆಯವರನ್ನು ಪ್ರೀತಿಸಬೇಕು. ನಮಗೆ ಬೇರೆಯವರನ್ನು ಪ್ರೀತಿಸಕ್ಕಾಗುವುದಿಲ್ಲ. ಎಲ್ಲರೂ ಕೆಟ್ಟವರು, ನಾವು ಕೆಟ್ಟವರು. ಆದರೆ ಅವರ ತಪ್ಪುಗಳನ್ನು ನಾವು ಕ್ಷಮಿಸಿದರೆ ಮಾತ್ರ ನಮಗೆ ಖುಷಿ ಅನಿಸುತ್ತದೆ, ನಮ್ಮ ಜೀವನ ಒಳ್ಳೆಯದಾಗಿ ಮುಂದೆ ಹೋಗುತ್ತದೆ. ಸೊ ನಮ್ಮ ಪ್ರಾಬ್ಲಮ್ ಏನಂತಾರೆ ದೇವರ ಮಕ್ಕಳೇ? ಕ್ಷಮಿಸಾದಿರುವುದು, ಬೇರೆ ಏನೂ ಇಲ್ಲ. ಈಗ ನೋಡಿ, ನಿಮ್ಮ ಹೃದಯದಲ್ಲೂ ನೋಡಿ, ಎಷ್ಟು ಜನರನ್ನು ನೀವು ಕ್ಷಮಿಸಬೇಕು ಅಲ್ಲವೇ? ಅವರ ನೆನಪು ಬಂದರೆ ಏನು ಇಟ್ಕೊಂಡು 4 ಕೊಡಬೇಕು ಅಂತ ಅನಿಸುತ್ತದೆ ಅಲ್ಲವೇ? ಅದು ವಿಶ್ವಾಸ ಜೀವನ ಅಲ್ಲ. ಅದರಿಂದ ನಮಗೆ ಖುಷಿ ಇಲ್ಲ. ನಾವು ದೇವರ ಹತ್ರ ಬಂದರೂ ನಮಗೆ ಖುಷಿ ಇಲ್ಲ, ಸಮಾಧಾನ ಇಲ್ಲ. ಕ್ಷಮಿಸಾದಿರುವುದು ಕ್ಯಾನ್ಸರ್ನಂತೆ ನಿರಂತರವಾಗಿ ಒಂದು ವ್ಯಕ್ತಿಯನ್ನು ನಾಶಪಡಿಸುತ್ತದೆ, ಅವನ ಆತ್ಮವನ್ನು ಕೊಲ್ಲುತ್ತಾ ಇರುತ್ತದೆ. ಕ್ಯಾನ್ಸರ್ ಸೆಲ್ಲು ಹೇಗೆ ಬಾಡಿಯನ್ನು ಕೊಲ್ಲುತ್ತಾ ಇರ್ತದೆ ನಿಮಗೆ ಗೊತ್ತು. ಒಬ್ಬರಿಗೆ ಕ್ಯಾನ್ಸರ್ ಬಂದರೆ ಆ ಕ್ಯಾನ್ಸರ್ ಸೆಲ್ ಅವನನ್ನು ಕೊಲ್ಲುತ್ತಾ ಇರ್ತದೆ. ಅದೇ ಥರ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನಿಮ್ಮೊಳಗಡೆ ಕ್ಷಮಿಸಾದಿರುವಿಗೆ ಇದ್ದರೆ, ನನ್ನೊಳಗಡೆನೂ ಇದ್ದರೆ, ನಮ್ಮ ಆತ್ಮವನ್ನು ಅದು ಕೊಲ್ಲುತ್ತಾ ಇರುತ್ತದೆ. ಅದೇ ಕಾರಣ ನಮಗೆ ಖುಷಿ ಇಲ್ಲ, ಸಮಾಧಾನ ಇಲ್ಲ. ನೋವು ಯಾವಾಗಲೂ ನೋಡಿ, ಕ್ಯಾನ್ಸರ್ ಇರುವವರಿಗೆ ಹೋಗಿ ಹೇಳಿದ್ರೆ ಅವರು ಏನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳುತ್ತಾರೆ. ಅವ್ರಿಗೂ ನೋವು ಯಾವಾಗಲೂ ಇದೇ ಇರುತ್ತದೆ. ಅದೇ ಥರ ನಮಗೆ ಯಾವಾಗಲೂ ನೋವಿರುವುದು ಎದೆಯಿಂದ, ಹಣಕಾಸಿನ ಕೊರತೆಯಿಂದಲ್ಲ, ಒಂದು ರೋಗ ಇರುವುದರಿಂದ ಕೊರತೆ ಅದಿಂದಲ್ಲ, ಅಲ್ಲಾಂದರೆ ಮದುವೆ ಆಗಲಿಲ್ಲ ಅದನ್ನ ಕೊರತೆಯಿಂದಲ್ಲ, ಅಲ್ಲಾಂದರೆ ಬೇರೆ ಕಾರಣದಿಂದ ಅಲ್ಲ, ನಮ್ಮ ಒಳಗಡೆ ಇರುವ ಕ್ಷಮಿಸಾದಿರುವಿಕೆ ಅಂತ. ಅದು ಕ್ಯಾನ್ಸರ್ ಥರ ನಮ್ಮ ಆತ್ಮವನ್ನು ಕೊಲ್ಲುತ್ತಾ ಇರ್ತದೆ. ನೀವು ಆಧ್ಯಾತ್ಮಿಕವಾಗಿ ಸಾಯುವವರೆಗೂ ಕ್ಷಮಿಸಾದಿರುವುದು ನಿಮ್ಮ ಆತ್ಮವನ್ನು ತಿನ್ನುತ್ತಾ ಇರುತ್ತದೆ. ಬಿ ವೆರಿ ಕೇರ್ಫುಲ್, ಹುಷಾರಾಗಿರಿ.
ಅದಕ್ಕೆ ಯೇಸುದೇವರು ಹೇಳಿದ್ರು, ಶತ್ರುವನ್ನು ಕೂಡ ಪ್ರೀತಿಸಿ ಅಂತ. ಶತ್ರುವನ್ನು ಕೂಡ ಪ್ರೀತಿಸುವುದಕ್ಕೆ ಎಷ್ಟು ಕಷ್ಟ ಅಲ್ಲವೇ? ಯಾಕೆ ಯೇಸುದೇವರು ಹೇಳಿದ್ರು? ಹೌದು, ನಮಗೆ ಶತ್ರುಗಳೇ ಇದೇ ಇರ್ತಾರೆ, ಎಲ್ಲರಿಗೂ. ಶತ್ರುಗಳು ಎಲ್ಲರಿಗೂ ಇದೇ ಇರ್ತಾರೆ. ಮತ್ತೆ ನಮಗೆ ಅವರನ್ನು ಪ್ರೀತಿಸುವುದಕ್ಕೆ ಆಗಲ್ಲ. ಅವರು ಮಾಡಿರುವ ಕೆಟ್ಟತನಗಳು ನೆನಪಲ್ಲಿ ಬಂದರೆ ನಮಗೆ ಪ್ರೀತಿಸುವುದಕ್ಕೆ ಆಗಲ್ಲ. ಪ್ರೀತಿಸಲಿಲ್ಲ ಅಂದರೆ ಏನಾಗುತ್ತದೆ? ಶ್ರಮಸಾದಿರುವಿಗೆ ಬೆಳೆಯುತ್ತಾ ಇರ್ತದೆ, ನಮ್ಮ ಆತ್ಮವನ್ನು ತಿನ್ನುತ್ತಾ ಇರುತ್ತದೆ. ಉದಾಹರಣೆ, ನಮಗೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಹಲ್ಲೆಲೂಯ. ನಮಗೆ ತೃಪ್ತಿ ಬೇಕು, ಸಂತೋಷ ಬೇಕು, ಅದೇ ದೇವರ ದಾರಿ. ಹಲ್ಲೆಲೂಯ. ನಾವು ಆಧ್ಯಾತ್ಮಿಕವಾಗಿ ಸಾಯುವವರೆಗೂ ಈ ಶ್ರಮಸಾದಿರುವಿಕೆಯು ನಮ್ಮ ಆತ್ಮವನ್ನು ತಿನ್ನುತ್ತಾ ಇರುತ್ತದೆ. ಶ್ರಮಸಾದಿರುವುದು ದೇವರು ಮತ್ತು ಜನರೊಂದಿಗಿನ ನಮ್ಮ ಸಂಬಂಧವನ್ನು ಹಾಳು ಮಾಡುತ್ತದೆ. ಆದ್ದರಿಂದ ನಿಮಗೆ ದೇವರ ಸೇವೆ ಕೂಡ ಮಾಡೋಕ್ಕಾಗಲ್ಲ. ನೋಡಿ, ನಾವು ಒಬ್ಬರನ್ನು ಶ್ರಮಿಸಲಿಲ್ಲದಿದ್ದರೆ ರಿಲೇಶನ್ಶಿಪ್ ಕಟ್ಟಾಗತ್ತೆ ಅಲ್ಲವೇ? ಕ್ಷಮಿಸಿದರೆ ಮತ್ತು ಹಳೆ ಥರ ಪ್ರೀತಿ ಮಾಡಿದರೆ ಮತ್ತು ರಿಲೇಶನ್ಶಿಪ್ ಜಾಯಿನ್ ಮಾಡುತ್ತದೆ. ಇಲ್ಲ, ಕ್ಷಮಿಸೋದಕ್ಕೆ ಆಗಲ್ಲ, ಅವರಷ್ಟೊಂದು ಕೆಟ್ಟದು ಮಾಡಿದೆ ಎಂದು ನಾವು ತಿಳ್ಕೊಂಡ್ರೆ ಯಾವಾಗಲೂ ಆ ಗ್ಯಾಪ್ ಇದೇ ಇರ್ತದೆ ಅಲ್ಲವೇ? ನಮ್ಮ ಹೃದಯದಲ್ಲಿ ಕ್ಷಮಿಸಾದಿರುವಿಕೆ ಒಬ್ಬರ ಮೇಲೆ ಇದ್ದರೆ ಗ್ಯಾಪ್ ಇದೇ ಇರ್ತದೆ. ಕ್ಷಮಿಸಾದಿರುವಿಕೆ ಇಲ್ಲದಿದ್ದರೆ ಗ್ಯಾಪ್ ಇರುವುದಿಲ್ಲ. ನಾವು ಜನರನ್ನು ಕ್ಷಮಿಸುವುದಿಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ನಾವು ಮತ್ತು ದೇವರ ನಡುವೆ ಗ್ಯಾಪ್ ಇದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆದಿಯಿಂದ ಸಂಬಂಧ ಇಲ್ಲ. ಸಂಬಂಧ ಬೇಕಂದ್ರೆ ನೋಡಿ, ಎಲೆಕ್ಟ್ರಿಸಿಟಿ ಸ್ವಲ್ಪ ಅದು ಲೂಸ್ ಕನೆಕ್ಷನ್ ಆದರೆ ಹೋಗ್ತದಲ್ವಾ? ಏನಾಯ್ತು, ನಿಮಗೆ ಲೂಸ್ ಕನೆಕ್ಷನ್ ಆಯಿತು, ಇದು ನಮಗೆ ಲೂಸ್ ಕನೆಕ್ಷನ್. ನಮ್ಮ ಹೃದಯದಲ್ಲಿ ಲೂಸ್ ಕನೆಕ್ಷನ್ ಇದ್ದರೆ ಒಬ್ಬರನ್ನೊಬ್ಬರು ಸೇರಿ ನಾವು ಹೋಗುವುದಿಲ್ಲ. ದೇವರ ಕಡೆಯೂ ನೀವು ಲೂಸ್ ಕನೆಕ್ಷನ್ ಇಟ್ಕೊಂಡಿದ್ರೆ ನೀವು ಹೇಳ್ತೀರಿ, ಇಲ್ಲ ನಾನು ದೇವರನ್ನು ತುಂಬಾ ಪ್ರೀತಿಸುತ್ತೀನಿ, ನನಗೆ ದೇವರ ಮೇಲೆ ಏನು ಕೋಪ ಇಲ್ಲ, ಕಹಿ ಇಲ್ಲ, ಏನೂ ಇಲ್ಲ. ಜನರ ಮೇಲೆ ಮಾತ್ರ ಅಂದ್ರೆ ನಿಮಗೆ ಹೇಳಕ್ಕಾಗಲ್ಲ. ನಾವು ಜನರನ್ನು ಪ್ರೀತಿಸಿದರೆ ಮಾತ್ರ ದೇವರ ಮೇಲೆ ಸಂಬಂಧ ಇರುವುದು. ಹಲ್ಲೆಲೂಯ. ಸೊ ಸೇವೆ ಮಾಡೋಕ್ಕಾಗಲ್ಲ. ನೀವು ಸೇವೆ ಮಾಡಿದ್ರು ನೀವು ಲಾಭದಾಯಕ ಸೇವಕರಾಗಕ್ಕೆ ನಿಮಗೆ ಸಾಧ್ಯನೇ ಇಲ್ಲ. ಯು ಕೆನಾಟ್ ಬಿ ಯೂಸ್ಡ್ ಬೈ ಗಾಡ್ ಬಿಕಾಸ್ ದೇರ್ ಇಸ್ ಎ ಗ್ಯಾಪ್. ದೇರ್ ಇಸ್ ಎ ಗ್ಯಾಪ್. ಆಸ್ ಲಾಂಗ್ ಆಸ್ ದಿಸ್ ಗ್ಯಾಪ್ ಇಸ್ ದೇರ್, ಯು ಕೆನಾಟ್ ಡೂ ದ ministry. You may be doing something, but you will not be a profitable servant. ಕ್ಷಮಿಸದೆ ಇರುವ ಮೂಲಕ ತಮಗೆ ಅನ್ಯಾಯ ಮಾಡಿದವರಿಗೆ ಮರುಪಾವತಿ ಮಾಡುತ್ತೇವೆ ಎಂದು ಕೆಲವರು ಭಾವಿಸುತ್ತಾರೆ. ಕೆಲವರೇನು ಕ್ಷಮಿಸುವುದಿಲ್ಲ. ಅವರೇನು ತಿಳ್ಕೊಳ್ಳುತ್ತಾರೆ, ನಾನದು ಮರುಪಾವತಿ ಮಾಡುತ್ತೀನಿ ಅಂತ ತಿಳ್ಕೊಂಡು ಅವರು ಹಾಗೆ ಅವರ ಹತ್ರ ಮಾತಾಡುವುದಿಲ್ಲ. ಇದು ನೀವು ವಿಷವನ್ನು ಕುಡಿದು ಇದರನ್ನು ಸಾಯಬೇಕು ಅಂತ ಬಯಸುವಂಥದ್ದೇ. ನಿಮ್ಮೊಳಗಡೆ ಕ್ಷಮಿಸಾದಿರುವಿಕೆ ಇದ್ದರೆ ನೀವು ವಿಷವನ್ನು ಕುಡಿದುಕೊಂಡು ಇನ್ನೊಬ್ಬರು ಸಾಯಬೇಕು ಅಂತ ಯೋಚನೆ ಮಾಡಿಕೊಂಡಿರುವುದು. ಅರ್ಥ ಮಾಡಿಕೊಳ್ಳಿ, ಅಷ್ಟು ಕೆಟ್ಟದು ನಮ್ಮ ಕ್ಷಮಿಸಾದಿರುವಿಕೆಯು. ಕ್ಷಮಿಸದ ಬಗ್ಗೆ ಸತ್ಯವೆಂದರೆ ಇದು ನಮ್ಮ ಹೃದಯದಲ್ಲಿ ನಿರಂತರ ಕೋಪ, ಕಹಿ, ಅಸಮಾಧಾನವನ್ನು ಉಂಟು ಮಾಡುವ ಪಾಪವಾಗಿದೆ. ನಾನೀಗ ಮಾತಾಡಿರುವುದು, ಬೋಧಿಸಿರುವುದು ನಾವು ಇದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇವೆ. ನೀವು ಒಂದೊಂದು ಸೆಂಟೆನ್ಸು ನಾನೇನು ಬೋಧಿಸುತ್ತಿದ್ದೇನೆ ಅದು ಇನ್ನೂ ನೀವು ಕೇಳಿಸ್ಕೊಳ್ಳ್ರಿ, ಆವಾಗ ನಿಮಗೆ ಅರ್ಥವಾಗುತ್ತದೆ. ನೋಡಿ, ನಮಗೆ ಒಂದು ಕಾಯಿಲೆ ಇದ್ದರೆ, ಕ್ಯಾನ್ಸರ್ ಇದ್ದರೆ, ಅಲ್ಲಾಂದರೆ ಬ್ರೈನ್ಗೆ ಟ್ಯೂಮರ್ ಇದ್ದರೆ, ದೊಡ್ಡ ಕಾಯಿಲೆ ಇದ್ದರೆ ನಮಗೆ ಗೊತ್ತು ಯಾವಾಗಾದರೂ ನಾವು ಸಾಯ್ತೇವೆ ಅಂದರೆ. ಡಾಕ್ಟರ್ಸ್ ಹೇಳ್ತಾರೆ ಎಷ್ಟು ದಿನ ಬದುಕಬಹುದು, ಅಲ್ಲಾಂದರೆ ಮೆಡಿಸಿನ್ ಎಲ್ಲ ಇದ್ರೂ ನಮ್ಮ ಒಳಗಡೆ ಒಂದರ ಭಯ ಇರ್ತದೆ. ಅಂದ್ರೆ ಇಟ್ ಈಸ್ ಅನ್ ಇನ್ಕ್ಯೂರಬಲ್ ಡಿಸೀಸ್. ಅದೇ ಥರ ದೇವರ ಮಕ್ಕಳೇ, ಕ್ಷಮಿಸಾದಿರುವ ಒಂದು ಇನ್ಕ್ಯೂರಬಲ್ ಡಿಸೀಸ್ ಥರ. ಆ ಆತಂಕ, ಭಯ ನಮ್ಮಲ್ಲಿ ಯಾವಾಗಲೂ ಇರ್ತದೆ. ನೋಡಿ, ನಮಗೆ ಆರೋಗ್ಯವಾಗಿದ್ದರೆ ನಮಗೆ ಖುಷಿ ಇರ್ತದೆ. ಅಲ್ಲಾಂದ್ರೆ ಏನಾದರೂ ಒಂದು ದೊಡ್ಡ ರೋಗ ಇದ್ದರೆ ಖುಷಿ ಇರ್ತದಾ? ಇಲ್ಲ, ಖುಷಿ ಇರುವುದಿಲ್ಲ, ಭಯ ಇರುತ್ತದೆ, ಆತಂಕ ಇರುತ್ತದೆ. ಇದೇ ತರ ನಮ್ಮಲ್ಲಿ ಕ್ಷಮಿಸಾದಿರುವಿಕೆ ಇದ್ದರೆ ನಮ್ಮಲ್ಲಿ ಆತಂಕ ಇರುತ್ತದೆ, ಭಯ ಇರುತ್ತದೆ, ನಮಗೆ ಚೆನ್ನಾಗಿ ಅನಿಸುವುದಿಲ್ಲ, ಒಂಥರ ಅನಿಸುತ್ತದೆ. ಅರ್ಥ ಮಾಡಿಕೊಳ್ಳಿ. ಮತ್ತೆ ಪ್ರೀತಿ ಇದ್ರೆ, ನೀವು ಅರ್ಥ ಮಾಡ್ಕೋಬೇಕು ನಾನೇನು ಹೇಳ್ತಾ ಇದ್ದೀನಿ ಅಂತ. ಪ್ರೀತಿ ಇದ್ದರೆ ನಮಗೇನು ಅನಿಸೋದಿಲ್ಲ, ಭಯ ಅನಿಸೋದಿಲ್ಲ. ನಮಗೆ ಕೆಟ್ಟದಾಗಿದ್ದರೂ ಭಯ ಅನಿಸೋದಿಲ್ಲ. ಹೌದು, ಭಯ ಬರ್ತದೆ,
ಆತಂಕ ಬರ್ತದೆ, ಎಲ್ಲ ಬರ್ತದೆ. ಆದರೂ ನಾವು ಅಲ್ಲಿ ಉಳ್ಕೊಳ್ಳುವುದಿಲ್ಲ. ನಮಗೆ ಗೊತ್ತು, ಹೌದು ದೇವರಿದ್ದಾರೆ, ನಾನು ಅದಕ್ಕೆ ಭಯಪಡಬೇಕು, ನಾನು ಯಾಕೆ ಆತಂಕ ಪಡಬೇಕು, ದೇವರಿದ್ದಾರೆ, ನನಗೆಲ್ಲ ಚೆನ್ನಾಗಿ ಹೋಗುತ್ತದೆ ಅಂತ ಆ ನೆಮ್ಮದಿ, ಆ ತೃಪ್ತಿ ನಮಗೆ ಬರುತ್ತದೆ. ಹಲ್ಲೆಲೂಯ. ಕ್ಷಮಿಸದ ಬಗೆ ಸತ್ಯವೆಂದರೆ ಇದು ನಮಗೆ ನಿರಂತರವಾಗಿ ಕೋಪ, ಕಹಿ, ದ್ವೇಷ, ಸೇಡು ಹಿಂಗೆ ನಮ್ಮ ಮನಸ್ಸಲ್ಲಿ ಇದು ಹೋಗ್ತಾ ಇರುತ್ತದೆ. ಹಾವು ಕಡಿತದಿಂದ ಯಾರು ತಕ್ಷಣವೇ ಸಾಯುವುದಿಲ್ಲ. ಸಾಯ್ತಾರಾ? ಇಲ್ಲ. ಹಾವು ಕಚ್ಚಿದರೆ ಅದು ನಿಮ್ಮನ್ನು ಕೊಲ್ಲುವುದಿಲ್ಲ, ತಕ್ಷಣವೇ ಕೊಲ್ಲುವುದಿಲ್ಲ. ಬದಲಾಗಿ ನಿಮ್ಮ ರಕ್ತನಾಳದಲ್ಲಿ ಹರಿಯುವ ವಿಷವೇ ನಿಮ್ಮ ಜೀವನವನ್ನು ನಾಶಪಡಿಸುತ್ತದೆ. ಅಪರಾಧಿಯಿಂದ ಉಂಟಾಗುವ ಕೆಲವು ನೋವುಗಳು ಭಯಾನಕವಾಗಿದೆ. ತುಂಬ ಅವರು ಮಾಡಬಾರದಾಯಿತು, ಆದರೂ ಹಂಗೆಲ್ಲ ಮಾಡಿದ್ದಾರೆ. ಕೆಲವೊಂದು ಮಾತುಗಳು ಮಾತಾಡಬಾರದಾಯಿತು. ನಮ್ಮ ಮನೆಯವರಿದು ಇರಬಹುದು, ಅಲ್ಲಾಂದ್ರೆ ಗಂಡ ಹೆಂಡತಿ ನಡುವೆ ಇರಬಹುದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಅವರು ಹಂಗ ಮಾತನಾಡಬಾರದಾಯಿತು, ಆದರೂ ಹಂಗೆ ಮಾತನಾಡಿದ್ದಾರೆ. ನಮಗೆ ತುಂಬಾ ನೋವಾಗಿದೆ. ಮತ್ತೆ ನಾವೇನು ಮಾಡ್ತೇವೆ? ಆ ನೋವು ಇಟ್ಕೊಂಡೇ ಇರುತ್ತೇವೆ. ಇಟ್ಕೊಂಡೆ ಅದೆಲ್ಲ ಫ್ರೇಮ್ ಮಾಡಿ ಒಳಗಡೆ ಹಂಗೆ ಭದ್ರವಾಗಿ ನಾವು ಇಟ್ಕೊಂಡಿರ್ತೇವೆ. ಭದ್ರ ಕೊಟ್ಟಿ ಅವರಂಗ ಹೇಳಿದ್ದಾರೆ, ಹಂಗ ಹೇಳಬಾರದಾಯಿತು, ಹಂಗ ಮಾಡಬಾರದಾಯಿತು, ಹಂಗೆ ಯೋಚನೆ ಮಾಡಿಕೊಂಡಿರ್ತದೆ. ಏನಾಗುತ್ತದೆ? ಅದು ಯೋಚನೆ ಮಾಡುವಾಗಲೆಲ್ಲ ನಿಮಗೆ ಕೋಪ, ಕಹಿ ಇದೆಲ್ಲ ಜಾಸ್ತಿ ಆಗುತ್ತೆ. ಏನಾಗುತ್ತದೆ? ಸಂತೋಷ, ಸಮಾಧಾನ ಹೋಗ್ಬಿಡ್ತದೆ ಅಲ್ಲವೇ? ಹಾವು ಕಚ್ಚಿದರೆ ಇಮ್ಮಿಡಿಯೇಟ್ಲಿ, ತಕ್ಷಣವೇ ಯಾರೂ ಸಾಯುವುದಿಲ್ಲ. ಹಾವು ಕಚ್ಚುವುದರಿಂದ ಯಾರೂ ಸಾಯುವುದಿಲ್ಲ, ಆದರೆ ವಿಷ ಒಳಗಡೆ ಹೋಗಿದರೆ ಸಾಯುತ್ತಾರೆ. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ? ತಕ್ಷಣವೇ ಡಾಕ್ಟರ್ ಹತ್ರ ಹೋಗ್ತಾರೆ, ಆ ವಿಷ ಅದು ತೆಗೆದು ಹಾಕ್ತಾರೆ. ಅದೇ ತರ ಬೇರೆಯವರು ಕೊಟ್ಟಿರುವ ನೋವು ನೀವು ತೆಗೆದು ಹಾಕಕ್ಕೆ ಪ್ರಾಕ್ಟೀಸ್ ಮಾಡಿರಿ ದೇವರ ಮಕ್ಕಳೇ. ನೀವು ಯಾರು ಪ್ರಾಕ್ಟೀಸ್ ಮಾಡಲಿಲ್ಲ, ಅದಕ್ಕೆ ನೀವು ಅದು ಫ್ರೇಮ್ ಹಾಕಿ ಒಂದು ಭದ್ರಕೋಟೆ ಮಾಡಿ ನೀವು ಒಳಗಡೆ ಇಟ್ಕೊಂಡಿದ್ದೀರಿ. ಎಷ್ಟು ವರ್ಷದಿಂದ ಈ ಮೆಸೇಜಸ್ಸು ನೀವು ಕೇಳಿಸ್ಕೊಳ್ಳುತ್ತಾ ಇರುತ್ತೀರಿ. ನೀವು ಬರ್ತೀರಿ, ಪಾಸ್ಟರ್ ಬೋಧಿಸುತ್ತಾರೆ, ಕೇಳಿಸ್ಕೊಂಡು ಹೋಗ್ತೀರಿ. ಇಲ್ಲಿ ಗೇಟ್ ಆಚೆ ಹೋದರೇನೆ ಎಲ್ಲ ಹೋಯ್ತು, ಲೂಸ್ ಕನೆಕ್ಷನ್. ಅವಾಗ ಎಲ್ಲ ನೀವು ಸಬ್ಮಿಟ್ ಮಾಡಿದೆ, ಇಲ್ಲ ಕನೆಕ್ಟ್ ಮಾಡ್ತೀನಿ, ಮತ್ತೆ ಗೇಟ್ ಕ್ಲೋಸ್ ಮಾಡಿದ ತಕ್ಷಣನೇ ಲೂಸ್ ಆಯಿತು. ಯಾಕೆ? ಆ ನೆನಪು ಬರ್ತಾ ಇರುತ್ತದೆ. ಸೊ ಅವರು ನಿಮಗೆ ಚುಚ್ಚುವ ವಿಷವು, ಅಪರಾಧಿಗಳು ನಮಗೆ ಚುಚ್ಚುವ ವಿಷವು ನಿಮಗೂ ನಿಜವಾಗಿಯೂ ಕೊಲ್ಲುತ್ತದೆ. ಎಲ್ಲರಿಗೂ, ನನಗಾದರೂ ನೋವು ಬರುತ್ತದೆ, ಎಲ್ಲರಿಗೂ ನೋವು ಬರುತ್ತದೆ. ಇದು ನಾವು ನೆನಪಲ್ಲಿ ಇಟ್ಕೊಂಡಿದ್ದರೆ ನಮ್ಮ ಸಂತೋಷ ಮತ್ತು ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಇದು ಸತ್ಯ. ನಾವು ಕ್ಷಮಿಸಿದರೂ ಅದು ನಮ್ಮ ಮನಸ್ಸಿನಲ್ಲಿ ಗಾಯವನ್ನು ಉಂಟು ಮಾಡುತ್ತದೆ. ತಕ್ಷಣವೇ ಅದು ವಾಸಿ ಮಾಡುವುದಿಲ್ಲ. ಆದ್ದರಿಂದ ಆ ವಿಷದೊಂದಿಗೆ, ಆ ನೋವಿನೊಂದಿಗೆ ನೀವು ಕೆಲಸ ಮಾಡಬೇಕು. ಆ ವಿಷದೊಂದಿಗೆ, ಆ ನೋವಿನೊಂದಿಗೆ ನೀವು ಕೆಲಸ ಮಾಡಬೇಕು. ನೀವು ಅರ್ಥ ಮಾಡಿಕೊಳ್ಳಿ, ಇದು ಚಿಕ್ಕ ವಿಷಯ ಅಲ್ಲ. ಕ್ಷಮಿಸದಿರುವುದು ನಿಮ್ಮ ಹೃದಯದಲ್ಲಿ ಇದ್ದರೆ ಅದು ನಿಮ್ಮನ್ನು ಕೊಲ್ಲುತ್ತದೆ. ನಿಮಗೆ ಎಂದಿಗೂ, ನೀವು ಎಲ್ಲಿ ಹೋಗಿದ್ರೂ ನಿಮಗೆ ಸಂತೋಷ, ಸಮಾಧಾನ ಸಿಗುವುದೇ ಇಲ್ಲ. ಅರ್ಥ ಮಾಡಿಕೊಳ್ಳಿ. ನಿಮ್ಮ ಒಳಗಡೆ ಏನು ಎಲ್ಲ ಇದೆ. ಕೆಲವರು ತಿಳ್ಕೊಳ್ತಾರೆ, ಈಗ ನನಗೆಲ್ಲ ಇದೆ, ಒಳ್ಳೆ ಜಾಬ್ ಇದೆ, ಹಣ ಇದೆ, ಮದುವೆ ಆಯಿತು, ಮಕ್ಕಳಾಯಿತು, ಎಲ್ಲ ಇದೆ, ಆದರೂ ಒಂದು ಖುಷಿ ಇಲ್ಲ. ಎಲ್ಲರೂ ಹಿಂಗೆ ಹೇಳುವುದು. ಯಾಕೆ? ಅವರೊಳಗಡೆ ಕ್ಷಮಿಸದಿರುವಿಕೆ ಇದೆ. ಹಲ್ಲೆಲೂಯ. ಸೊ ನಾವು ಹೇಳ್ತೇವೆ, ಇಲ್ಲ ನಾನು ಕ್ಷಮಿಸಿದ್ದೇನೆ ದೇವರೇ, ಕ್ಷಮಿಸುವುದು ದೇವರ ಹತ್ರ ಹೇಳ್ತೀವಿ. ಮತ್ತೆ ಅವರ ಹತ್ರನೂ ನಾವು ಇಲ್ಲ ನಾನು ಕ್ಷಮಿಸಿದ್ದೀನಿ ಅಂತ ನಾವು ಹೇಳುತ್ತೇವೆ. ಆದರೆ ಆ ನೋವಿದ್ದರೆ ನೀವು ಅರ್ಥ ಮಾಡಿಕೋಬೇಕು, ನೀವು ಕ್ಷಮಿಸಲಿಲ್ಲ. ಆ ನೆನಪು ಮತ್ತು ಬಂದು ಇನ್ನೂ ನೋವಾಗ್ತಾ ಇದ್ದರೆ ನೀವು ಅರ್ಥ ಮಾಡಿಕೋಬೇಕು, ನೀವು ಕ್ಷಮಿಸಲಿಲ್ಲ ಅಂತ. ಅದಕ್ಕಾಗಿ ಅಪರಾಧಿ ಮಾಡಿದ ಅಪರಾಧದ ಬಗ್ಗೆ ನಾವು ಯೋಚಿಸಬಾರದು. ಅದು ಬರ್ತದೆ, ಆದರೆ ನೀವು ನಿಲ್ಲಿಸೋದಕ್ಕೆ ನೀವೇನಾದರೂ ಪ್ರಾಕ್ಟೀಸ್ ಮಾಡಿಕೋಬೇಕು. ಹಲ್ಲೆಲೂಯ. ನಾವು ಅದು ಆಲೋಚಿಸುತ್ತಾ ಹೋದರೆ ನಮ್ಮ ಕೋಪ, ಕಹಿ, ದ್ವೇಷ ಇದೆಲ್ಲ ಹೆಚ್ಚಾಗುತ್ತದೆ. ಅವರ ನೆನಪು ಬರ್ತಲೇ ಇರ್ತದೆ. ಬರಲ್ಲ ಅಂತ ನಾನು ಹೇಳಿಲ್ಲ, ನನಗೂ ಬರ್ತದೆ, ನಿಮಗೂ ಬರ್ತದೆ, ಎಲ್ಲರಿಗೂ ಬರ್ತದೆ.
ಆ ನೆನಪು ಬಂದಾಗಲೆಲ್ಲ ನಾವು ಕ್ಷಮಿಸುತ್ತಲೇ ಇರಬೇಕು. ಮತ್ತು ನಾವು ಅದು ಇಗ್ನೋರ್ ಮಾಡಬೇಕು. ಇದೆಲ್ಲ ಹೇಗೆ ಪಾಸ್ಟರ್ ಅಂತ ನೀವು ನನಗೆ ಹೇಳಿದರೆ, ಅದೆಲ್ಲ ಅಭ್ಯಾಸ ಮಾಡುವಾಗಲೇ ನಮಗೆ ಸಿಗೋದು. ನೀತಿವಂತರು ಯಾರು? ನೀತಿ ಅಭ್ಯಾಸ ಮಾಡುವವರು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅಲ್ಲಾಂದರೆ LKGಯಲ್ಲಿ ಏನೇನು ನಾವು ಕಲಿತಿದೆ, ABCD, ಅದು ಹೇಳಕ್ಕೆ ಕೂಡ ನಮಗೆ ಎಷ್ಟೊಂದು ಕಷ್ಟ ಅನಿಸುತ್ತು. ಎ ಇಂದ ಝಡ್ ಕೇಳುವುದಕ್ಕೆ ನಮ್ಗೆ ಎಷ್ಟೊಂದು ಕಷ್ಟ. ABDC ಹಂಗೆಲ್ಲ ಹೇಳ್ತಾ ಇತ್ತು. ಹಂಗೆ ಸ್ಲಿಪ್ ಆಗತ್ತೆ, ನಮಗೂ ಬರುವುದಿಲ್ಲ. ಮತ್ತೆ ಅವರು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಬರ್ತದೆ. ಎಲ್ಲ ಹಂಗೆ ಅಲ್ಲವೇ? ಏನೇ ಆದರೂ ಹಂಗೆ. ನೀವು ಕೆಲಸಕ್ಕೆ ಹೋಗಿದರೂ ಹಂಗೆ, ಅಲ್ಲಾಂದ್ರೆ ನೀವು ಏನೇ ಮಾಡಿದ್ರು, ಒಂದು ಕುಕ್ಕಿಂಗ್ ಬರುವುದಿಲ್ಲ, ಅಲ್ಲಾಂದ್ರೆ ಇನ್ನೊಂದು ಬರುವುದಿಲ್ಲ, ಏನೇ ಮಾಡಿದ್ರು ನಾವು ಅಭ್ಯಾಸ ಮಾಡುತ್ತಾ ಹೋದರೆ ನಮಗದು ಅಭ್ಯಾಸ ಆಗುತ್ತದೆ, ಪ್ರಾಕ್ಟೀಸ್ ಆಗುತ್ತದೆ. ನಾವು ಪರ್ಫೆಕ್ಟ್ ಆಗುತ್ತೇವೆ. ಅದೇ ಥರ ನೀವು ಇದು ಅಭ್ಯಾಸ ಮಾಡಲಿಲ್ಲ ಇಷ್ಟುವರೆಗೂ, ಅದಕ್ಕೆ ನಿಮಗೆ ಕಷ್ಟ ಅಂತ ಅನಿಸುತ್ತದೆ. ಇನ್ನೂ ನೀವು ಕಾಯಬಾರದು. ನೀವು ಅಭ್ಯಾಸ ಮಾಡೋಕ್ಕೆ ನೀವು ಪ್ರಯತ್ನಿಸಬೇಕು. ಆ ನೆನಪು ಬರ್ತಾ ಇರುತ್ತದೆ. ಆ ನೆನಪು ಬಂದಾಗಲೆಲ್ಲ ನೀವು ಅವರನ್ನು ಕ್ಷಮಿಸಬೇಕು, ಇಗ್ನೋರ್ ಮಾಡಬೇಕು. ಹೇಗೆ ಇಗ್ನೋರ್ ಮಾಡುವುದು? ಅದು ಯೋಚಿಸಬಾರದು. ಆ ಯೋಚಿಸುವ ಸ್ಥಳದಲ್ಲಿ ಬೇರೆ ಏನಾದರೂ ಯೋಚಿಸಬೇಕು. ಹಲ್ಲೆಲೂಯ. ಅಪರಾಧದ ಬಗ್ಗೆ ಯೋಚಿಸುತ್ತಿರುವುದು ನಾವು ಅವರಿಗಾಗಿ ನಮ್ಮ ಮನಸ್ಸಲ್ಲಿ ಒಂದು ಸುಂದರವಾದ ಮನೆಯನ್ನು ನಿರ್ಮಿಸುವುದರ ನಾವು ಮತ್ತು ಅಲ್ಲಿಯೇ ಇರಲು ಅವರನ್ನು ನಾವು ಆಹ್ವಾನಿಸುತ್ತೇವೆ. ಮತ್ತು ಅವರೊಳಗಡೆ ಇದ್ದಾರಲ್ಲ, ಬಂದ್ಬಿಟ್ಟಿದಾರಲ್ಲ, ಮತ್ತೆ ಯಾವಾಗಲೂ ಹೋಗಿ ಮಾತಾಡುವುದು. ಒಳಗಡೆನೆ ಬಂದ್ಬಿಟ್ಟಿದಾರಲ್ಲ, ನಾವೇ ಸುಂದರವಾದ ಒಂದು ಮನೆ ಮಾಡಿ ಅವರನ್ನು ಆಹ್ವಾನಿಸಿದೆ. ಬನ್ನಿ, ನಾವು ಸುಂದರವಾದ ಒಂದು ಮನೆ ನಿಮಗೋಸ್ಕರ ಕಟ್ಟಿದ್ದೀನಿ, ಒಳಗಡೆ ಬಂದು ವಾಸಿಸಿ ಅಂತ. ಅವರು ಬರ್ತಾರೆ, ಕುತ್ಕೊಂಡಿರ್ತಾರೆ. ನಾವು ಅವರ ಹತ್ರ ಹೋಗಿ ಮಾತಾಡುವುದು. ಮಾತಾಡುವಾಗಲೆಲ್ಲ, ಭೇಟಿಯಾದಾಗಲೆಲ್ಲ ಏನಾಗುತ್ತದೆ? ಕಾಹಿ, ಸೇಡು, ಕೋಪ ಇದೆಲ್ಲ ಜಾಸ್ತಿ ಆಗುತ್ತದೆ. ಹಲ್ಲೆಲೂಯ. ಮತ್ತು ನಾವೇನು ಮಾಡಬೇಕು? ಈ ಮನೆಯನ್ನು ಕೆಡವಬೇಕು, ಅಂದರೆ ಡಿಮೋಲಿಷ್ ಮಾಡಬೇಕು, ಮತ್ತು ಈ ವಿಷವನ್ನು ಹೊರತೆಗೆಯಬೇಕು. ಅದು ನಮ್ಮ ಪರಿಹಾರ. ಇದು ತೆಗೆಯಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಒಬ್ಬೊಬ್ಬರಿಗೂ ಒಂದೊಂದು ಥರ ಪ್ರಾಕ್ಟೀಸು. ಅದು ನೀವು ಕಂಡುಹಿಡಿಯಬೇಕು, ಅದು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ಹಲ್ಲೆಲೂಯ. ಅಪರಾಧಿ ನಿಮಗೆ ಮಾಡಿದ ನೋವನ್ನು ನೀವು ಯೋಜಿಸುವುದನ್ನು ನಿಲ್ಲಿಸಬೇಕು. ಹೀಗೆ ನೀವು ಆ ವಿಷವನ್ನು ಹೊರತೆಗೆಯುವುದು. ಇದಕ್ಕಾಗಿ ನೀವು ತುಂಬ ಶ್ರಮಿಸಬೇಕು. ಎಲ್ಲದಕ್ಕೂ ನಾವು ಶ್ರಮಿಸಲಿಲ್ಲ ಅಂದರೆ, ದಿಸ್ ಈಸ್ ಕಾಲ್ಡ್ ಹಾರ್ಡ್ ವರ್ಕ್. ಓನ್ಲಿ ಹಾರ್ಡ್ ವರ್ಕಿಂಗ್ ಪೀಪಲ್ ವಿಲ್ ರೀಚ್ ಹೆವೆನ್ ಅನ್ನ ಹೇಳುವುದೇ ಇದೆ. ಹಲ್ಲೆಲೂಯ. ನೀವು ಸೋಮಾರಿಯಾಗಿದ್ದರೆ ಯಾರಿಗೂ ಸ್ವರ್ಗಕ್ಕೆ ತಲುಪುವುದಕ್ಕೆ ಆಗುವುದಿಲ್ಲ. ನಾವು ಹಾರ್ಡ್ ವರ್ಕ್ ಮಾಡಬೇಕು. ಹಲ್ಲೆಲೂಯ. ಆಗ ಮಾತ್ರ ನಾವು ಬೇರೆಯವರನ್ನು ಕ್ಷಮಿಸಿದ್ದೇವೆ ಮತ್ತು ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ಏನು? ನಮಗೆ ಅಪರಾಧ ಮಾಡಿರುವ ಮೇಲೆ ನಮಗೆ ಪ್ರೀತಿ ಅನಿಸಬೇಕು, ಸಂತೋಷ ಅನಿಸಬೇಕು. ಆವಾಗ ಮಾತ್ರ ನಮಗೆ ದೇವರಿಂದ ಕ್ಷಮೆ ಸಿಗುವುದು. ಅಲ್ಲಿ ತನಕ ನಿಮಗಿನ್ನೂ ಆ ಕೆಟ್ಟದೆಲ್ಲ ನೀವು ಒಳಗಡೆ ಇಟ್ಕೊಂಡಿದ್ರೆ ನಮಗೆ ದೇವರು ಕ್ಷಮಿಸುವುದಿಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ಅಪರಾಧಿಯ ನೋವನ್ನು ನೀವು ನೆನಪಿಸಿಕೊಂಡಾಗಲೆಲ್ಲ ಕ್ಷಮಿಸಿ ಮತ್ತು ಅವರನ್ನು ಮರಳಿ ಪ್ರೀತಿಸಿ, ನಾವು ಅವರ ಬಗ್ಗೆ ದೇವರ ಪ್ರೀತಿಯನ್ನು ಅನುಭವಿಸಿದರೆ ಮಾತ್ರ ನಾವು ಅವರನ್ನು ಕ್ಷಮಿಸಿದ್ದೇವೆ. ಅನೇಕ ಮದುವೆಗಳು ಮತ್ತು ಸಂಬಂಧಗಳು ಕೋಪ ಮತ್ತು ಕ್ಷಮಿಸದ ಕಾರಣ ನಾಶವಾಗುತ್ತೆ. ಯಾಕೆ ಡಿವೋರ್ಸ್ ಆಗೋದು? ಯಾಕೆ ಗಂಡ ಹೆಂಡತಿಗೆ ಪ್ರೀತಿಯಿಂದ ಹೋಗಕ್ಕಾಗಲ್ಲ? ಏನು ಕಾರಣ? ಕೋಪ ಮತ್ತು ಕ್ಷಮಿಸದಿರುವುದು. ಬೇರೆ ಏನೂ ಇಲ್ಲ. ಇದೆರಡು ಮಾತ್ರ. ನಿಮ್ಮ ಕೋಪ ಮತ್ತು ಕ್ಷಮಿಸದಿರುವಿಗೆ ನೀವು ಕೊಲ್ಲಲಿಲ್ಲದಿದ್ದರೆ ನಿಮಗೆ ಒಂದು ಶಾಶ್ವತವಾದ ಸಂತೋಷ ವೈವಾಹಿಕ ಜೀವನವನ್ನು ನಿಮಗೆ ನಡೆಸಲು ಸಾಧ್ಯವಿಲ್ಲ. ಯಾರಿಗೂ ಸಾಧ್ಯವಿಲ್ಲ. ಕೋಪ ಕ್ಷಮಿಸದಿರುವಿಗೆ ಇಟ್ಕೊಂಡು ಯಾರಿಗೂ ಮ್ಯಾರಿಡ್ ಲೈಫ್ ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವರು ಡಿವೋರ್ಸ್ ಮಾಡ್ತಾರೆ, ಕೆಲವರು ಸುಮ್ಮನೆ ಒಟ್ಟಿಗೆ ಇರ್ತಾರೆ. ಆದರೂ ಒಳಗಡೆ ಆ ಪ್ರೀತಿ ಇಲ್ಲ, ಹಳೆ ಪ್ರೀತಿ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಏನದು ವಿಶ್ವಾಸಿಗಳು ಕೂಡ ವಿಷ ಇಟ್ಕೊಂಡು ಜೀವನ ಮಾಡ್ತಾರೆ. ಮತ್ತೆ ಅಲ್ಲೇ ಏನು ಆರಾಧನಾ ಕೂಟ ಪ್ರಾರ್ಥನೆ ಎಲ್ಲ ಇರುತ್ತದೆ.
ಆರಾಧನೆ ಇರ್ತದೆ, ಏರಿಯಾ ಮೀಟಿಂಗ್ ಇರ್ತದೆ, ಮನೆ ಮನೆ ಮೀಟಿಂಗ್ ಇರ್ತದೆ, ಏನೇನಿಲ್ಲ. ಆದರೆ ಏನು, ಅಯ್ಯೋ ತುಂಬ ಬಂಧನ ಬಂಧನ, ಮನೆಯಲ್ಲಿ ಬಂಧನ ಅಂತ ಹೇಳ್ಬಿಟ್ಟು ಊಟ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ. ಏನು ಬಂಧನ? ಇದು ಬಂಧಿಸಿರುವುದು ಯಾರು? ಕ್ಷಮಿಸಾದಿರುವಿಕೆ. ಒಬ್ರಿಗೊಬ್ರಿಗೆ ಕ್ಷಮಿಸುವುದಕ್ಕಾಗಲ್ಲ. ಮತ್ತೆ ಬಂಧನ ಅಂತ ಹೇಳಿ ತುಂಬ ಪ್ರಾರ್ಥನೆ ಮಾಡುವುದು, ಆರಾಧನೆ ಮಾಡುವುದು, ಇದೆಲ್ಲ ವ್ಯರ್ಥ. ಹಲ್ಲೆಲೂಯ. ಕ್ಷಮೆಯ ಪ್ರಮುಖ ಭಾಗವೆಂದರೆ ನಾವು ಕ್ಷಮಿಸಿದರೆ ಅದು ಸೋಂಕಿನ ಗಾಯವನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಈ ವಿಷ ಅಲ್ಲಾಂದರೆ ಈ ಹರ್ಟ್ ಫೀಲಿಂಗ್, ನಾವೊಬ್ಬರನ್ನು ಕ್ಷಮಿಸಿ ಪ್ರೀತಿಸಿದರೆ ದೇವರ ಮಕ್ಕಳೇ, ಆ ಖುಷಿ ನಿಮಗೆ ಒಂದು ಲಾಟರಿ. ಇಫ್ ಯು ಆರ್ ಗೆಟ್ಟಿಂಗ್ ಆಲ್ಸೋ, ಯು ವಿಲ್ ನಾಟ್ ಗೆಟ್ ದಟ್ ಖುಷಿ. ಅರ್ಥ ಮಾಡಿಕೊಳ್ಳಿ. ನಿಮಗೆ ಕ್ಷಮಿಸುವುದಕ್ಕಾಗುವುದಿಲ್ಲದವರನ್ನು ನೀವು ಕ್ಷಮಿಸಿ ಅವರನ್ನು ಪ್ರೀತಿಸಿದರೆ ಸಿಗುವ ಆನಂದ, ಖುಷಿ ನಿಮಗೆಲ್ಲಿಂದೂ ಸಿಗುವುದಿಲ್ಲ. ಇದಕ್ಕೆ ದೇವರು ನಮ್ಮನ್ನು ಕರೆದಿರುವುದು. ಕ್ಷಮಿಸಾದಿರುವಿಗೆ ಇಟ್ಕೊಂಡು ವಿಶ್ವಾಸ ಜೀವನ ಮಾಡುವುದಕ್ಕಲ್ಲ ಯೇಸು ದೇವರು ನಮ್ಮನ್ನು ಕರೆದಿರುವುದು. ವಿಶ್ವಾಸಿಗಳು ತಿಳ್ಕೊಳ್ಳುತ್ತಾರೆ, ಕ್ಷಮಿಸಾದಿರುವಿಗೆ ಇಟ್ಕೊಂಡು ದೇವರೇ ನನ್ನನ್ನು ಕ್ಷಮಿಸಿ ಎಂದು ಹೇಳಿಬಿಟ್ರೆ ದೇವರೆಲ್ಲ ಕ್ಷಮಿಸುತ್ತಾರೆ ಅಂತ. ಇಲ್ಲ, ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ಕ್ಷಮಿಸಾದಿರುವುದರ ಇನ್ನೊಂದು ಅನನುಕೂಲವೇನೆಂದರೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವುದಿಲ್ಲ. ಮಾರ್ಕನು 11:25-26 ಯೇಸುದೇವರು ಹೇಳಿದರು, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ, ಬರೀ ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ ಮಾತ್ರ ಅಲ್ಲ, ಕುಳಿತುಕೊಂಡಾದರೂ, ಮಲಗಿಕೊಂಡಾದರೂ, ವಾಕ್ ಮಾಡಿಕೊಂಡಾದರೂ, ಯಾವಾಗ ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನನ್ನು ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವೆನು. ನೀವು ಬರೀ ಕ್ಷಮಿಸಿ ಎಂದು ಹೇಳಿದರೆ ಆಗುವುದಿಲ್ಲ. ಅವರ ನೆನಪು ಬಂದರೆ ಅವರ ಮೇಲೆ ಪ್ರೀತಿ ಬರಬೇಕು. ಅವರು ಮಾಡಿರುವ ಕಟ್ಟತನ ಎಲ್ಲ ನೀವು ಯೋಚಿಸಬಾರದು. ಆದರೆ ಮಾತ್ರ ನಾವು ಕ್ಷಮಿಸಿರುವುದು. ಅಪರಾಧಿಗಳಿಂದ ಉಂಟಾಗುವ ನೋವುಗಳೊಂದಿಗೆ ನಾವು ಪ್ರಾರ್ಥಿಸಿದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ ಮತ್ತು ನಮ್ಮ ಪಾಪಗಳಿಗೆ ಉತ್ತರಿಸುವುದಿಲ್ಲ. ಇದೆಲ್ಲ ದೇವರ ಮಕ್ಕಳೇ ಬೈಬಲಲ್ಲಿ ಬರೆದಿರುವುದು. ನೀವು ನನ್ನ ನೋಡಿದರೆ ನಾನೇನು ಬೋಧನೆ ಮಾಡ್ತಾ ಇದ್ದೀನಿ? ಇದೇ ಬೈಬಲಲ್ಲಿ ಬರೆದಿರುವುದು. ನೀವೆಲ್ಲರೂ ಪ್ರಾರ್ಥನೆ ಮಾಡುವವರು, ನೀವೆಲ್ಲರೂ ಆರಾಧನೆ ಮಾಡುವವರು, ಬೈಬಲ್ ಓದುವವರು, ಮತ್ತೆ ನಿಮ್ಮ ಒಳಗಡೆ ನೀವು ನೋಡಿ ಎಷ್ಟೊಂದು ಕ್ಷಮಿಸಾದಿರುವಿಕೆ ಇದೆ ಅಂತ. ಇವತ್ತಿನಿಂದ ನೀವು ಪರಿಶ್ರಮಿಸಬೇಕು. ಆಗಲ್ಲ ಅಂತ ನೀವು ಹೇಳಿದರೆ ಅದು ಕ್ಯಾನ್ಸರ್, ನಿಮ್ಮ ಸ್ಪಿರಿಚುವಲ್ ಕ್ಯಾನ್ಸರ್ ಮಾತ್ರ. ಒಂದಿನ ನಿಮಗೆ ಕ್ಯಾನ್ಸರು ಬರ್ತದೆ ನಿಮ್ಮ ಶರೀರದಲ್ಲಿ. ಹಂಗೆ ನೀವು ಇಟ್ಕೊಂಡು ಹೋಗಿದರೆ ಒಂದಿನ ರಿಯಲಿ ಫಿಸಿಕಲಿ ನಿಮಗೆ ಕ್ಯಾನ್ಸರು ಬರ್ತದೆ. ಏಕೆಂದರೆ ಡಾಕ್ಟರ್ಸ್ ಹೇಳುತ್ತಾರೆ 61% ಕ್ಯಾನ್ಸರ್ ಪೇಷಂಟ್ಸ್ಗೆ ಕ್ಷಮಿಸಾದಿರುವಿಕೆ ಇದೆ. ಅಂದರೆ ಅವರಿಗೆ ಕ್ಷಮಿಸೋದಕ್ಕೆ ತುಂಬ ಕಷ್ಟ ಅಂತ ಅರ್ಥ. ಎಲ್ಲರಿಗೂ ಇದೆ ಕ್ಷಮಿಸಾದಿರುವಿಕೆ, ಮತ್ತೆ ನಾವದು ಓವರ್ಕಮ್ ಆಗಬೇಕು. ಇವರಿಗೆ ತುಂಬ ಕಷ್ಟ. ಯಾಕೆ? ಅವರು ಪ್ರಯತ್ನ ಮಾಡುವುದಿಲ್ಲ. ಅದಕ್ಕೆ ವಿಶ್ವಾಸಿಗಳು, ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವಾಗಲೆಲ್ಲ ನಮ್ಮ ಹೃದಯದಲ್ಲಿ ನಮ್ಮ ಅಪರಾಧಿಗಳೊಂದಿಗೆ ಪ್ರೀತಿ ಅನಿಸಬೇಕು. ನೋಡಿ, ಯೇಸುದೇವರು ಹೇಳಿದರು, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ನೀವು ಪ್ರಾರ್ಥಿಸುವಾಗಲೆಲ್ಲ ನೀವು ನೋಡಬೇಕು, ನನ್ನ ಹೃದಯದಲ್ಲಿ ನಿಮಗೆ ಗೊತ್ತು ಯಾರ್ಯಾರ ಮೇಲೆ ನಿಮಗೆ ಕೋಪ ಇದೆ ಅಂದರೆ ಅವರನ್ನು ಪ್ರೀತಿಸಕ್ಕಾಗತ್ತಾ? ಇಲ್ಲ ಅಂದರೆ ಪ್ರಾರ್ಥಿಸೋದೇ ಬೇಡ, ಪ್ರಾರ್ಥಿಸೋದೇ ಬೇಡ. ಯೇಸುದೇವರು ಉತ್ತರಿಸುವುದಿಲ್ಲ. ನೀವು ಆ ಕ್ಷಮಿಸಾದಿರುವಿಕೆಗೋಸ್ಕರ ನೀವು ಪ್ರಾರ್ಥಿಸಿ. ನೀವು ಯಾಕೆ ಕೂಟ ಪ್ರಾರ್ಥನೆಗೆ ನೀವು ಸೇರಬೇಕು? ಇದೆಲ್ಲ ಇಟ್ಕೊಂಡು ಅದಕ್ಕೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ಅದಕ್ಕೋಸ್ಕರ ನೀವು ಉಪವಾಸ ಮಾಡಿ ನೀವು ಪ್ರಾರ್ಥಿಸಿ. ದೇವರೇ, ನಮಗೆ ಕ್ಷಮಿಸೋದಕ್ಕೆ ಆಗ್ತಾ ಇಲ್ಲ, ನನ್ನ ಮೇಲೆ ಕರುಣೆ ತೋರಿಸಿ, ನನಗೆ ಶಕ್ತಿ ಕೊಡಿ. ಎಲ್ಲರಿಗೂ ಮೆಸೇಜ್ ಕಳಿಸಿ, ನನಗೆ ತುಂಬ ಕ್ಷಮಿಸಾದಿರುವಿಕೆ ಇದೆ, ಪಾಸ್ಟರ್ಗೆ ಕಳಿಸಿ, ಒಬ್ಬೊಬ್ಬರಿಗೆ ಕಳಿಸಿ. ಅಂಥ ರಿಕ್ವೆಸ್ಟ್ ಯಾರೂ ಕಳಿಸೋದಿಲ್ಲ. ಅಂಥ ರಿಕ್ವೆಸ್ಟೇ ಇಲ್ಲ ಚರ್ಚಲ್ಲಿ. ನಿಮಗೆ ಗೊತ್ತಿಲ್ಲ ಅದು ನಿಮಗೆ ಎಷ್ಟೊಂದು ಆಶೀರ್ವಾದ ಕೊಡುತ್ತದೆ ಅಂತ ನಿಮಗೆ ಗೊತ್ತಿಲ್ಲ. ಮತ್ತೆ ಒಂದು ರೋಗ ಇದ್ದರೆ, ಹಣಕಾಸಿಗೆ ಕೊರತೆ ಇದ್ದರೆ ಪಾಸ್ಟ್ರೇ ಪ್ರಾರ್ಥಿಸಿ ಎಂದು ನೀವು ಮೆಸೇಜ್ ಹಾಕ್ತೀರಾ.
ಇಲ್ಲ ಪಾಸ್ಟ್ರೆ, ನನ್ನ ಯಜಮಾನರನ್ನ, ಅಲ್ಲಾಂದ್ರೆ ನಮ್ಮ ಹೆಂಡತಿಯನ್ನ, ಇಲ್ಲಾಂದ್ರೆ ನಮ್ಮ ಮಕ್ಕಳನ್ನ ನನಗೆ ಪ್ರೀತಿಸಕ್ಕಾಗ್ತಾ ಇಲ್ಲ. ಅವರು ಮಾಡಿರುವುದು ಮಾತ್ರ ನನ್ನ ನೆನಪಲ್ಲಿ ಬರ್ತಾ ಇದೆ. ಪಾಸ್ಟ್ರೆ ನನಗೆ ಪ್ರಾರ್ಥಿಸಿ ಅಂದ್ರೆ ನನಗೆ ಇವತ್ತುವರೆಗೂ ಒಂದು ಮೆಸೇಜ್ ಬರಲಿಲ್ಲ. ಯಾರು ಹಂಗೆ ಪ್ರಾರ್ಥನಾ ರಿಕ್ವೆಸ್ಟ್ ಕೊಡುವುದಿಲ್ಲ. ಹಲ್ಲೆಲೂಯಾ. ಈ ಒಳಗಿನ ನಮ್ಮ ಭಾವನೆಗಳನ್ನು ನಾವು ನಿರ್ಲಕ್ಷಿಸಿದರೆ, ಅಂದರೆ ಒಳಗಿನ ಭಾವನೆಗಳು, ನಿಮ್ಮ ಭಾವನೆಗಳು ನಿಮಗೆ ಮಾತ್ರ ಗೊತ್ತಿದೆ. ನೋಡಿ, ನಮ್ಮ ಒಳಗೆ ಖುಷಿ ಇರಬೇಕಂದ್ರೆ ಪ್ರೀತಿ ಇರಬೇಕು. ಆ ಖುಷಿ ಅದೇ ಹೆವೆನ್. ಹೆವೆನ್ ಇಸ್ ನಾಟ್ ವೆನ್ ಯು ಡೈ ಯು ವಿಲ್ ರೀಚ್ ದೇರ್ ಹೆವೆನ್. ಅದಲ್ಲ ಹೆವೆನ್. ಇಲ್ಲಿ ಕೋಪ ಕಹಿ ಎಲ್ಲ ಇಟ್ಕೊಂಡು ಯಾರು ಸ್ವರ್ಗಕ್ಕೆ ಸೇರುತ್ತಾರೆ? ಇಲ್ಲಿ ಇರುವಾಗಲೇ ನಮಗೆ ಆ ಖುಷಿ ಅನಿಸಬೇಕು, ಇನ್ನೊಬ್ಬರ ಮೇಲೆ ಪ್ರೀತಿ ಅನಿಸಬೇಕು. ಅದು ಕೆಟ್ಟದು ಮಾಡಿದವರ ಮೇಲೆ, ಒಳ್ಳೆಯದು ಮಾಡಿದವರ ಮೇಲೆ ಪ್ರೀತಿ ಅನಿಸುವುದಕ್ಕೆ ನಮಗೇನು ಕಷ್ಟ ಇಲ್ಲ. ಕೆಟ್ಟದು ಮಾಡಿದವರ ಮೇಲೆ, ಯಾರು ಕೆಟ್ಟದು ಮಾಡಿರುವುದು? ಮನೆಯವರೇ. ಮನೆಯವರೇ ನಮಗೆ ಕೆಟ್ಟದು ಮಾಡುವುದು. ಮನೆಯವರನ್ನು ಕ್ಷಮಿಸುವುದಕ್ಕೆ ನಮಗಾಗುವುದಿಲ್ಲ. ಅದು ನಿಮ್ಮ ಕತೆ ಮಾತ್ರ ಅಲ್ಲ, ಎಲ್ಲರದು ಸ್ಟೋರಿ ಇದೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ಈ ಒಳಗಿನ ನಿಮ್ಮ ಭಾವನೆಗಳು ಕೈಯು ಮತ್ತು ನೀವು ಅದು ನಿರ್ಲಕ್ಷಿಸಿದರೆ ನಿಮ್ಮ ಪ್ರಜ್ಞೆಯು ದುರ್ಬಲವಾಗುತ್ತದೆ ಮತ್ತು ದೇವರೊಂದಿಗಿನ ನಿಮ್ಮ ಸಂಬಂಧವನ್ನು ಕಳೆದುಕೊಳ್ಳುತ್ತದೆ ಮತ್ತು ನೀವು ದೇವರ ಸೇವೆಯನ್ನು ಮಾಡಲು ಸಾಧ್ಯವಲ್ಲ, ಲಾಭದಾಯಕ ಸೇವಕರಾಗಕ್ಕೆ ಆಗಲ್ಲ. ಒಂದು ಸೋಲನ್ನು ನೀವು ಚರ್ಚಿಗೆ ಕರ್ಕೊಂಬರಕ್ಕಾಗಲ್ಲ. ನೀವು ಚರ್ಚಿಗೆ ಕರ್ಕೊಂಬರುವುದಲ್ಲ, ಅವರನ್ನು ಡಿಸೈಪಲ್ ಮಾಡಬೇಕು. ಇದೇ 2 ದೇವರಿಗೆ ಹೇಳಿದ್ರು, ಈ ಲೋಕಕ್ಕೆಲ್ಲ ಹೋಗಿ ಸುವಾರ್ತೆಯನ್ನು ಸಾರು ಮತ್ತು ನಾನೇನೇನು ನಿಮಗೆ ಹೇಳಿಕೊಟ್ಟಿದೆಯೋ ಅವರಿಗೆ ಟೀಚ್ ಮಾಡು. ಯಾರು ಮಾಡ್ತಾರೆ? ಇದು ಎಲ್ಲರದು ಕರ್ತವ್ಯ. ಇದು ನಮ್ಮೊಬ್ಬೊಬ್ಬರದು ಕರ್ತವ್ಯ. ನೀವು ಅದು ಮಾಡ್ತಾ ಇದ್ದಾರಾ? ನೀವು ಅದು ಮಾಡ್ತಾ ಇಲ್ಲ, ನಿಮಗೆ ಮಾಡಕ್ಕೆ ಅನಿಸುತ್ತಾ ಇಲ್ಲ ಅಂದರೆ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಒಳಗಡೆನೇ ನೋಡಿ ನಿಮಗೆಷ್ಟೊಂದು ಶ್ರಮಸಾದಿರುವಿಗೆ ಇದೆ ಎಂದು. ಅದೇ ಕಾರಣ. ನಿಮಗೆಷ್ಟೊಂದು ಕೋಪ ಇದೆ ಎಂದು ನೀವೇ ನೋಡಿ. ಅದೇ ಕಾರಣ, ಬೇರೆ ಏನೂ ಇಲ್ಲ. ನಮ್ಮೊಳಗಡೆ ಆ ಲವ್ ಇದ್ದರೆ ನಮಗೆ ದೇವರ ಸೇವೆ ಮಾಡಬೇಕು. ನಾನೊಂದು ಮಾಡ್ತಾರೆ, am I not telling? I will never leave my ministry. ನಾನು ಬಿಡಲ್ಲ. ನನಗೆ ಕಷ್ಟ ಇಲ್ಲ ಈ ಮಿನಿಸ್ಟ್ರಿ ಮಾಡೋದಕ್ಕೆ, ತುಂಬ ಕಷ್ಟ ಇದೆ. ಆದರೂ ನಾನು ನಿಮಗೇನು ಹೇಳ್ತಾ ಇದ್ದೀನಿ? ಇಲ್ಲ, ನನಗೆ ತುಂಬ ಕಷ್ಟ, ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ಒಂದು ಸಾರಿ ಆದರೂ ನಾನು ನಿಮಗೆ ಹೇಳಿದ್ದೀನಾ? ಇಲ್ಲ. ನಾನೆಲ್ಲೇ ಆದರೂ ನಾನು ದೇವರ ಸೇವೆ ಮಾಡ್ತೀನಿ. ನಾನು ಸಾಯುವ ತನಕ ದೇವರ ಸೇವೆ ಮಾಡ್ತೀನಿ. ನಮ್ಮನ್ನೆಲ್ಲರನ್ನು ಕರೆದಿರುವುದು ದೇವರ ಸೇವೆ ಮಾಡುವುದಕ್ಕೆ. ನೀವು ಮಾಡ್ತೀರಾ ಸಾಯುವ ತನಕ? ದಿಸ್ ಇಸ್ ನಾಟ್ ಎ ಜಾಬ್ ವೇರ್ ವಿ ಕ್ಯಾನ್ ಹ್ಯಾವ್ ರಿಟೈರ್ಮೆಂಟ್. ನೋ ರಿಟೈರ್ಮೆಂಟ್. ನಾವು ಸಾಯುವವರೆಗೂ ಮಾಡುವ ಕೆಲಸ ದೇವರ ಸೇವೆ. ಇನ್ ದ ವಿಲೇಜ್, ಇನ್ ದ ಸಿಟಿ, ವೇರ್ ಎವರ್ ಐ ವಿಲ್ ಬಿ ವರ್ಕಿಂಗ್ ಫಾರ್ ಯು. ನಮಗೊಂದು ಹಾಡಿದೆ, ನಾನೆಲ್ಲೇ ಇದ್ದರೂ ದೇವರೇ. ಎಲ್ಲಿದೆ? ಎಲ್ಲರೂ ತಣ್ಣಗಾಗ್ಬಿಟ್ಟಿದ್ದಾರೆ. ಯಾಕೆ? ನಿಮ್ಮಲ್ಲಿ ಶ್ರಮಸಾದಿರುವಿಗೆ ಎಷ್ಟಿದೆ ಎಂದು ನೀವು ನೋಡಿಕೊಳ್ಳಿ ದೇವರ ಮಕ್ಕಳೇ. ನಿಮ್ಮಲ್ಲಿ ವಿಷ ಇಟ್ಕೊಂಡು, ಕ್ಯಾನ್ಸರ್ ಇಟ್ಕೊಂಡು ನಿಮಗೆ ದೇವರ ಸೇವೆ ಮಾಡೋಕ್ಕಾಗಲ್ಲ. ದೇವರ ಮೇಲೆ ಪ್ರೀತಿ ಬರಲ್ಲ, ಜನರ ಮೇಲೆ ಪ್ರೀತಿ ಬರಲ್ಲ. ದೇವರ ಮೇಲೆ ಪ್ರೀತಿ ಬಂದರೆ ಜನರ ಮೇಲೆ ಬಂದೇ ಬರ್ತದೆ. ಅಯ್ಯೋ, ಅವರು ನರಕಕ್ಕೆ ಹೋಗಬಾರದು, ಅವರೊಳ್ಳೆ ಜೀವನ ಮಾಡಬೇಕು. ನಾನು ಯೇಸು ದೇವರ ಹತ್ರ ಬಂದ ಮೇಲೆ ನನಗೊಂದೊಳ್ಳೆ ಜೀವನ ಆಗಿದೆ, ಅದೇ ಥರ ಅವರಿಗೂ ಆಗಬೇಕು ಅಂತ ನಿಮಗೆ ಅನಿಸುತ್ತದೆ. ಇದು ಪಾಸ್ಟರ್ ಎಷ್ಟು ಮೆಸೇಜ್ ಕಳಿಸಿದ್ರು ಅದು ಬರ್ತಾ ಇಲ್ಲ ಪಾಸ್ಟರ್. ಆ ಭಾವನೆ ಬರ್ತಾ ಇಲ್ಲ. ಯಾಕೆ? ಶ್ರಮಸಾದಿರುವಿಗೆ ಕೋಪ. ನೀವು ನೋಡಿಕೊಳ್ಳಿ, ಅದೇ ಕಾರಣ. ದೇವರೊಂದಿಗೆ ನಿಮಗೆ ಸಂಬಂಧ ಇಲ್ಲ, ಗ್ಯಾಪ್ ಇದೆ ಅದಕ್ಕೆ. ಹಲ್ಲೆಲೂಯಾ. ಸೊ ಪ್ರಜ್ಞೆಯು ದೂರವಾಗುತ್ತದೆ ಮತ್ತು ದೇವರೊಂದಿಗೆ ನಿಮ್ಮ ಸಂಬಂಧವನ್ನು ಕಳೆದುಕೊಳ್ಳುತ್ತೀರಿ ನೀವು. ಮತ್ತು ನಾವು ದೇವರ ಸೇವೆಯನ್ನು ಮಾಡುವುದಿಲ್ಲ, ಮಾಡೋಕ್ಕಾಗಲ್ಲ. ಎಫೆಸದವರಿಗೆ 4:26-27 ಹೇಳುತ್ತದೆ, ನಾವು ಕೋಪದಲ್ಲಿ ವಾಸಿಸಿದರೆ ಸೇಟನನ್ನು ನಮ್ಮ ಮೇಲೆ ಆಕ್ರಮಣ ಮಾಡಲು ನಾವೇ ಅವಕಾಶ ಕೊಡುತ್ತೇವೆ ಅಂತ. ನಾವು ಕೋಪ ಮಾಡಿದರೆ ನಾವೇ ಹೇಳ್ತಾ ಇದ್ದೇವೆ, ಪಿಶಾಜಿ ಬನ್ನಿ ಬನ್ನಿ, ಪಿಶಾಜಿ ಬನ್ನಿ ಬನ್ನಿ. ನಾನು ಯಾರನ್ನು ಪಿಶಾಜಿ ಅಂತ ಕರೆಯುವೇ ಅಲ್ಲ. ನಾವು ಕೋಪದಲ್ಲಿ ಇದ್ದರೆ ನಾವೇ ಬಾಗಿಲು ತೆಗೆದು ಬಿಟ್ಟು ಬನ್ನಿ ಪಿಶಾಜಿ ಬನ್ನಿ ನನ್ನ ಅಟ್ಯಾಕ್ ಮಾಡಿ ಅಂತ
ನಾವೇ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ದೇವರ ಮಕ್ಕಳೇ, ಇದೆಲ್ಲ ನಿಜ. ನೀವೊಂದು ಮೆಡಿಕಲ್ ಬುಕ್ ನೀವು ಓದಿದರೆ ಅಂದರೆ ಅದರಲ್ಲಿ ಏನು ಬರೆದಿದೆ, ನಮ್ಮ ಬಾಡಿ ಬಗ್ಗೆ, ಅದೆಲ್ಲ ಕರೆಕ್ಟು. ನೀವು ನರ್ಸ್ ಆಗ್ತೀರಿ, ನೀವು ಡಾಕ್ಟರ್ ಆಗ್ತೀರಿ, ಏನೇ ಆಗ್ತೀರಿ, ಅಲ್ಲಾಂದ್ರೆ ನೀವು ಸುಮ್ಮನೆ ಆದರೂ ಓದಿದ್ರೆ ನಿಮಗೆ ಗೊತ್ತಾಗುತ್ತದೆ. ಅಲ್ಲಾಂದ್ರೆ ಒಂದು ಮೆಡಿಕಲ್ ಪ್ರಭಾಷಣ ಕೊಟ್ಟರೆ ನೀವು ಅದೆಲ್ಲ ನೀವು ಬರೆದು ಬಿಟ್ಟು ಬುಕ್ಕು ಡೈರಿ ಎಲ್ಲ ತಕೊಂಡ್ಬಂದು ಎಲ್ಲ ಅವ್ರು ಏನೇನು ಹೇಳ್ತಾರೋ ಒಂದೊಂದು ಪಾಯಿಂಟು ನೀವು ಬರೆದು ಟುಯ್ಯೋ ಹಿಂಗ 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 ಹಂಗೆ ನಾನು ಹಂಗೆ ಮಾಡಬಾರದು ಅಂತ ನೀವು ತುಂಬ ಕೇರ್ಫುಲ್ ಆಗಿ ನೀವು ಮಾಡ್ತೀರಿ. ಆದರೆ ಪಾಸ್ಟರು ಬೋಧಿಸಿದರೆ, ನಿಮ್ಮ ಆತ್ಮದ ಬಗ್ಗೆ ಪಾಸ್ಟರು ಬೋಧಿಸಿದರೆ ಅದಕ್ಕೇನು ಬೆಲೆನೇ ಇಲ್ಲ. ಅರ್ಥ ಮಾಡಿಕೊಳ್ಳಿ, ನಮ್ಮೊಳಗಡೆ ಸಂಭವಿಸುವುದು ಇದೆ. ನೀವು ಶ್ರಮಸಾದಿರುವಿಗೆ ಇಟ್ಕೊಂಡಿದ್ರೆ ನಿಮ್ಮಲ್ಲಿ ಕ್ಯಾನ್ಸರ್ ಇದೆ ಅಂತ ಅರ್ಥ ಮಾಡಿಕೊಳ್ಳಿ. ನೀವು ವಿಷ ಕುಡಿತಾ ಇರುವುದು, ವಿಷ ಹಂಗ ಹೋಗ್ತಾ ಇರುತ್ತದೆ. ಹಾವು ಕಚ್ಚಿದೆ, ಹಾವು ಕಚ್ತಾ ಇರ್ತದೆ. ಯಾರು ಹಾವು? ಜನರು ಕಚ್ತಾ ಇರ್ತಾರೆ. ಆವಾಗ ಎಲ್ಲ ವಿಷ ತೆಗೆಯಬೇಕು. ಅದು ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲದಿದ್ದರೆ ವಿಶ್ವಾಸ ಜೀವನ ಮಾಡುವುದಕ್ಕೆ ಏನು ಪ್ರಯೋಜನ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ that is the reason Ephesians 4:26 and 27 says, be angry, do not sin, don't allow Satan away. ನೀವು ಕೋಪದಲ್ಲಿ ಇದ್ರೆ ಪಿಶಾಚಿ ಬನ್ನಿ ಏನಾದರೂ ಮಾಡಿಕೊಳ್ಳಿ ಎಂದು ನೀವು ಅವಕಾಶ ಕೊಡ್ತಾ ಇರುವುದು. ಅರ್ಥ ಮಾಡಿಕೊಳ್ಳಿ. ಪಿಶಾಚಿ ಬಂದು ಏನು ಬೇಕಾಂದ್ರೂ ಮಾಡುತ್ತದೆ. ಹಲ್ಲೆಲೂಯಾ. ಮತ್ತು ಕ್ಷಮಿಸದಿರುವುದು ಕಹಿ, ಕೋಪ, ದ್ವೇಷ, ಸೇಡು ಮುಂತಾದ ಭಾವನೆಗಳ ಸರಪಳಿಗಳು ನಮಗೆ ತರುತ್ತದೆ. ನಾವು ತಿಳಿಯದೆ ನಮ್ಮ ಹೃದಯದಲ್ಲಿ ಉಳಿಯುವಂತೆ ಮಾಡುತ್ತದೆ. ನಾವು ತಿಳಿಯದೆ ಕ್ಷಮಿಸದಿರುವಿಗೆ ಇದ್ದರೆ, ನಿಮಗೆ ತಿಳಿಯದೆ ನಿಮ್ಮಲ್ಲಿ ಕಹಿ ಇದೆ, ನಿಮ್ಮಲ್ಲಿ ಕೋಪ ಇದೆ, ನಿಮ್ಮಲ್ಲಿ ಸೇಡು ಇದೆ. ನೀವು ಹೇಳ್ತೀರಿ, ಇಲ್ಲ ಅದೆಲ್ಲ ಹೋಯ್ತು ಪಾಸ್ಟರ್, ಎಲ್ಲ ಹೋಯ್ತು. ತುಂಬ ಜನ ಹೇಳ್ತಾರೆ, ನನಗೀಗ ಕೋಪನೇ ಇಲ್ಲ, ದ್ವೇಷನೇ ಇಲ್ಲ. ಏನಾದರೂ ಒಂದು ಉಂಟಾಗಲಿ ನಿಮ್ಮ ಮನೆಯಲ್ಲಿ ಯಾವಾಗ ಗೊತ್ತಾಗುತ್ತದೆ ಎಷ್ಟೊಂದು ಸೆಲ್ಫ್ ಕಂಟ್ರೋಲ್ ನಿಮಗೆ ಸಿಗುತ್ತದೆ ಅಂತ. ಕ್ಷಮಿಸದಿರುವಿಗೆ ಇದ್ದರೆ ಅದೇ ಪವರ್. ಲವ್ ಇಸ್ ದ ಪವರ್ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಇಫ್ ಯು ಡೋಂಟ್ ಹ್ಯಾವ್ ಲವ್, ಯು ವಿಲ್ ನಾಟ್ ಹ್ಯಾವ್ ಕಂಟ್ರೋಲ್. ನಾನು ಇದಂಗೆ ನಿಮಗೆ ಅರ್ಥ ಮಾಡಿಸ್ಕೊಡಬೇಕು ಅಂತ ನನಗೆ ಗೊತ್ತಾಗಿಲ್ಲ. ದೇವರ ಮಕ್ಕಳೇ, ನೀವು ಇದು ಅಭ್ಯಾಸ ಮಾಡಿ. ಇಲ್ಲದಿದ್ದರೆ ನಾನು ಕ್ಯಾನ್ಸರ್ ಪೇಷಂಟ್ಸ್ಗೆ ನಾನು ಬೋಧಿಸ್ತಾ ಇರ್ತೀನಿ. ಕ್ಯಾನ್ಸರ್ ಸೆಂಟರ್, ಚರ್ಚ್ಗಳೆಲ್ಲ ಕ್ಯಾನ್ಸರ್ ಸೆಂಟರ್. ಕ್ಯಾನ್ಸರ್ ಪೇಷಂಟ್ಸ್ಗೆ ಪ್ರತಿ ವಾರ ನಾನು ಬೋಧಿಸುತ್ತಾ ಇರುವುದು. ಅವರಿಗೆ ಏನು ತಿಳುವಳಿಕೆನೇ ಇಲ್ಲ. ಹಲ್ಲೆಲೂಯಾ. ಪರಿಣಾಮವಾಗಿ ನಾವು ಸಂತೋಷ, ಶಾಂತಿ ಮತ್ತು ಆರೋಗ್ಯವನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ನಿರುತ್ಸಾಹ ಮತ್ತು ಕೋಪವನ್ನು ನಾವು ಅನುಭವಿಸುತ್ತೇವೆ. ನಿಮ್ಗೆ ಯಾಕೆ ನಿರುತ್ಸಾಹ? ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಸಂತೋಷವಾಗಿರಿ. ಆಗಲ್ಲ. ನೀವು ಸುಮ್ಮನೆ ಒಂದು ಪ್ಲಾಸ್ಟಿಕ್ ಸ್ಮೈಲ್ ನನಗೆ ಕೊಡ್ತೀವಿ, ಇಲ್ಲ ಪಾಸ್ಟರ್ ತುಂಬ ಸಂತೋಷವಾಗಿದ್ದೀನಿ, ಹೆಂಗಾಗತ್ತೆ? ನಿರುತ್ಸಾಹ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಯಾರು ಕಂಟ್ರೋಲ್ ಮಾಡುತ್ತದೆ? ನಿಮ್ಮ ಯಜಮಾನರಲ್ಲ, ನಿಮ್ಮ ಹೆಂಡತಿ ಅಲ್ಲ, ನಿಮ್ಮ ಮಕ್ಕಳಲ್ಲ, ನಿಮ್ಮ ಶತ್ರು ಅಲ್ಲ, ನಿಮ್ಮ ಒಳಗಡೆ ಇರುವ ಕ್ಷಮಿಸದಿರುವಿಗೆ. ನಿಮ್ಮಲ್ಲಿ ಪ್ರೀತಿ ಬೆಳೀತಾ ಇದ್ರೆ ಸಂತೋಷ, ಸಮಾಧಾನ, ಉತ್ಸಾಹ ಬರ್ತದೆ. ಚರ್ಚೆಲ್ಲ ಎಷ್ಟೊಂದು ಗ್ರೋ ಆಗುತ್ತದೆ. ನಾನು ಬರೀ ಪ್ರಾರ್ಥಿಸುವುದೇ, ಸಾಯುವ ತನಕನೂ ನಾನು ಪ್ರಾರ್ಥಿಸುತ್ತೇನೆ, ದೇವರೇ ಈ ಕ್ಯಾನ್ಸರ್ ಪೇಷಂಟ್ಸ್ನೆಲ್ಲ ವಾಸಿ ಮಾಡಿ, ನನಗೊಳ್ಳೆ ಮನುಷ್ಯರನ್ನು ಕೊಡಿ ದೇವರೇ. ನಿಮ್ಮ ಹೃದಯ ಹೀಲಾಗಬೇಕು. ನಾನು ಇಷ್ಟೊಂದು ಪ್ರೀಚ್ ಮಾಡಿದರೂ ನಿಮ್ಮ ಹೃದಯ ಹೀಲಾಗಲಿಲ್ಲದಿದ್ದರೆ ಹಲ್ಲೆಲೂಯಾ. ಹಾಗೆ ನಾವು ಕ್ಷಮಿಸದ ಜನರು ಎಲ್ಲಿಯೂ ಯಾವುದೇ ಸಮಯದಲ್ಲಿ ಶಾಂತಿಯಿಂದ ಬದುಕಲು ಸಾಧ್ಯವಲ್ಲ. ನಿಮ್ಮ ಬುಕ್ಕಲ್ಲಿ ಬರೆದಿಟ್ಟುಕೊಳ್ಳಿ. ಕ್ಷಮಿಸದ ಜನರು ಎಲ್ಲಿಯೂ ಯಾವುದೇ ಸಮಯದಲ್ಲಿ ಶಾಂತಿಯಿಂದ ಬದುಕಲು ಸಾಧ್ಯವಲ್ಲ. ಅವ್ರಿಗೆ ಶಾಂತಿನೇ ಸಿಗುವುದಿಲ್ಲ. ಏನೇ ಸಿಗಿದರು, ಎಲ್ಲೇ ಹೋಗಿದ್ರು, ಎಷ್ಟು ಹಣ ಸಂಪಾದಿಸಿದ್ರು, ಎಷ್ಟು ಮನೆ ಕಟ್ಟಿದ್ರು, ಎಷ್ಟು ವೆಹಿಕಲ್ಸು ಏನೇ ತಕೊಂಡ್ರು, ಆ ಒಂದು ಮನೆಯಲ್ಲಿ ಕ್ಷಮಿಸದಿರುವಿಗೆ ಇದ್ದರೆ ಏನಿರುತ್ತದೆ? ಸಮಾಧಾನವಿರುವುದಿಲ್ಲ. ಸಮಾಧಾನ ನಿಮಗೆ ನಿಮ್ಮ ದುಡ್ಡಿನಿಂದ ತಗೊಳಕ್ಕಾಗಲ್ಲ ದೇವರ ಮಕ್ಕಳೇ. ಅದು ಕೊಡಕ್ಕೇನೆ ಯೇಸುದೇವರು ಕರೆದಿರುವುದು. ಯೇಸುದೇವರಿಂದು ನೀವು ಇಸ್ಕೊಂಡು ಹೋಗಲಿಲ್ಲದಿದ್ದರೆ
ಬೇರೆ ಎಲ್ಲ ದುಡಿದು 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 ಹಾರ್ಡ್ ವರ್ಕ್ ಮಾಡಿ ನೀವು ಏನು ಮಾಡ್ತೀರಿ? ಇದು ಮಾತ್ರ ನಿಮಗೆ ಹಾರ್ಡ್ ವರ್ಕ್ ಮಾಡಿ ಏನು ಮಾಡೋಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ನೀವು ಹೀಗೆ ಮುಂದುವರಿದರೆ ನಿಮ್ಮ ಶಾಶ್ವತ ಜೀವನವನ್ನು ಕಳೆದು ಹೋಗುತ್ತದೆ. ದೇವರ ಮಕ್ಕಳೇ, ತುಂಬ ವಿಶ್ವಾಸಿಗಳು ಅದು ವಿಶ್ವಾಸ ಮಾಡುವುದಿಲ್ಲ. ಇವತ್ತು ನಾನು 2 ವಾಕ್ಯ ತೋರಿಸ್ತೇನೆ. ನೀವು ಹಿಂಗೆ ಮುಂದುವರಿದರೆ, ನೀವು ಕೋಪದಲ್ಲಿ ಮುಂದುವರಿದರೆ, ನೀವು ಕ್ಷಮಿಸಾದಿರುವಿಕೆಯಲ್ಲಿ ಮುಂದುವರಿದರೆ, ಯು ವಿಲ್ ಲೂಸ್ ಯುವರ್ ಸಾಲ್ವೇಷನ್ ಅಂತ. ಇವತ್ತು ನಾನು ಎರಡೇ ನನ್ನ ಹತ್ರ ತುಂಬ ವಾಕ್ಯಗಳು ನಾನು ತೋರಿಸ್ತೇನೆ, ಆದರೂ ವಿಶ್ವಾಸಿಗಳು ನಂಬುವುದಿಲ್ಲ. ಇವತ್ತು ನಾನು 2 ವಾಕ್ಯ ತೋರಿಸಿ ನಿಮಗೆ ಎಷ್ಟಾಗುತ್ತದೆ ಅಷ್ಟು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಹಲ್ಲೆಲೂಯಾ. ಸೊ ನಾವು ಹಿಂಗೆ ಮುಂದುವರಿದರೆ ನಮ್ಮ ಶಾಶ್ವತ ಜೀವನವನ್ನು ನಾವು ಕಳೆದುಕೊಳ್ಳುತ್ತೇವೆ. 1 ಯೋಹಾನ 3:15 ಹೇಳುತ್ತದೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವೂ ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಿದೆಯೇ? ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇಲ್ಲ. ಅವನು ವಿಶ್ವಾಸಿಯಾಗಲಿ ಅವಿಶ್ವಾಸಿಯಾಗಲಿ ಏಥಿಸ್ಟ್ ಆಗಲಿ ಯಾರೇ ಆಗಲಿ, ಕೋಪಕಾರರಲ್ಲಿ ನಿತ್ಯ ಜೀವ ಇಲ್ಲ. ಹಲ್ಲೆಲೂಯಾ. ಕೊಲೆಗಾರರು ಅಂದರೆ ಕೋಪ ಇರುವರು, ಕ್ಷಮಿಸದಿರುವುದು ಇರುವವರು. ಕೊಲೆಯನ್ನು ಅಂದರೆ ಕೋಪವನ್ನು ಮಾಡುತ್ತಲೇ ಇರುವ ಒಬ್ಬ ವಿಶ್ವಾಸಿಯು ಕ್ಷಮೆ ಕೇಳುವ ಮೂಲಕ ಸ್ವರ್ಗವನ್ನು ತಲುಪುವುದಿಲ್ಲ. ಅವನು ಯಾವಾಗಲೂ ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಅವರ ಹತ್ರನೂ ಯಾರ ಹತ್ರ? ಅಪರಾಧಿಗಳ ಹತ್ರನೂ ಹೇಳ್ಬಹುದು ನನ್ನನ್ನು ಕ್ಷಮಿಸಿ. ದೇವರ ಹತ್ರನೂ ಹೇಳ್ತಾರೆ ದೇವರೇ ಕ್ಷಮಿಸಿ. ಆದರೂ ಆ ಬ್ಯಾಡ್ ಅಕೌಂಟ್ ಎಲ್ಲ ಹಂಗೆ ಇದೆ. ಇನ್ನು ಬುಕ್ ಎಲ್ಲ ಹೊಸದು ತಕೊಂಡು ಹಂಗೆ ಇಟ್ಬಿಡ್ತಾರೆ ಹೃದಯದಲ್ಲಿ. ಅದು ಮಾತ್ರ ತೆಗೆಯುವುದಿಲ್ಲ. ನನ್ನ ಹತ್ರ ಕ್ಷಮಿಸ್ಬಿಡಿ, ನನ್ನ ಹತ್ರ ಕ್ಷಮಿಸ್ಬಿಡಿ, ದೇವರ ಹತ್ರನೂ ಹೇಳ್ತಾರೆ. ಆದರೆ ಪೇನ್ ನಿಮಗೆ ಹೆಂಗೆ ಗೊತ್ತು? ನಿಮಗೆ ಬ್ಯಾಡ್ ಅಕೌಂಟ್ ಇದ್ರೆ ಅವರು ಮಾಡಿರುವುದು ನಿಮಗೆ ನೆನಪು ಬರ್ತದೆ. ನೆನಪು ಬರುವಾಗ ಎಲ್ಲ ನಿಮಗೆ ಪೇನ್ ಬರ್ತದೆ. ಆ ಪೇನ್ ಬಂದರೆ ಅರ್ಥ ಮಾಡಿಕೊಳ್ಳಿ, ನಿಮಗೆ ಕ್ಷಮಿಸದಿರುವಿಕೆ ಇದೆ ಅಂತ. ಅಂದವರು ಸ್ವರ್ಗವನ್ನು ತಲುಪುವುದಿಲ್ಲ ಅಥವಾ ದೇವರಿಂದ ಒಳ್ಳೆಯದೇನು ಪಡೆಯುವುದಿಲ್ಲ. ಕೊನೆಯದಾಗಿ ಅರ್ಥ ಮಾಡಿಕೊಳ್ಳೋಣ. ಕ್ಷಮೆ ಎಂದರೆ ನನ್ನನ್ನು ಕ್ಷಮಿಸು ಎಂದು ಕೇಳುವುದಲ್ಲ, ಆದರೆ ಇದು ಒಂದು ಸಕ್ರಿಯ ಪ್ರಕ್ರಿಯೆ ಆಗಿತ್ತು. ಇದರಲ್ಲಿ ಅಪರಾಧಿಯಿಂದ ಬರುವ ನೋವಿನ ಭಾವನೆಗಳನ್ನು ಹೋಗಲಾಡಿಸಲು ನಾವು ಪ್ರಜ್ಞಾಪೂರ್ವಕವಾಗಿ ನಿರ್ಧಾರಣೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಅವನು ಅರ್ಹನಾಗಿರಲಿ ಇಲ್ಲದಿರಲಿ ಆ ವ್ಯಕ್ತಿಯ ಕಡೆಗೆ ಶಾಂತಿ ಮತ್ತು ಪ್ರೀತಿಯನ್ನು ಹೊಂದಿರಬೇಕು. ಯಾರಿಗೋಸ್ಕರ? ಅವರಿಗೋಸ್ಕರ ಅಲ್ಲ, ನಿಮಗೋಸ್ಕರ. ನೀವು ಬರೀ ಅವರ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ನೀವೇ ಕ್ಯಾನ್ಸರಿಂದ ಸಾಯ್ತಾ ಇದ್ದೀರಿ. ದೇವರ ಮಕ್ಕಳೇ, ನೀವೇನು ಹೇಳ್ತೀರಿ? ಇಲ್ಲ, ನಮ್ಮ ಯಜಮಾನ್ರು ಅಂಕೆ, ನಮ್ಮ ಹೆಂಡತಿ ಅಂಕೆ, ನಮ್ಮ ಮಕ್ಕಳಂಕೆ, ಅಂಕೆ ಎಂದು ಕ್ಷಮಿಸದಿರುವವರು ತುಂಬ ಕಂಪ್ಲೇಂಟ್ ಮಾಡುತ್ತಾರೆ. ದೂರು ನೀಡುವವರು ಯಾರು? ಕ್ಷಮಿಸದಿರುವವರು. ಅವರು ಬರೀ ಕಂಪ್ಲೇಂಟೇ ಮಾಡೋದು. ಅದರಿಂದ ನಾನು ಲಾಸ್ಟ್ ಸ್ಕ್ರಿಪ್ಚರಲ್ಲಿ ತೋರಿಸ್ತೀನಿ. ಕ್ಷಮಿಸದಿರುವವರಿಗೆ ತುಂಬ ಕಂಪ್ಲೇಂಟ್ ಬಾಕ್ಸೇ ಅವರು. ಎಲ್ಲದಕ್ಕೂ ಅವರು ಕಂಪ್ಲೇಂಟ್ ಮಾಡುವುದು. ಹಲ್ಲೆಲೂಯಾ. ನಿಮಗೋಸ್ಕರ, ನಿಮ್ಮ ಕ್ಯಾನ್ಸರ್ ವಾಸಿ ಮಾಡುವುದಕ್ಕೋಸ್ಕರ ನೀವು ಇನ್ನೊಬ್ಬರನ್ನು ಕ್ಷಮಿಸಬೇಕು. ಅವರು ಅರ್ಹರಾಗಿಲ್ಲದಿದ್ದರೂ ನೀವು ಕ್ಷಮಿಸಬೇಕು, ನಿಮಗೋಸ್ಕರ ಅಂತ ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಹೀಗೆ ನಾವು ಇತರರನ್ನು ಕ್ಷಮಿಸಲು ಕಲಿತಾಗ ನಾವು ಆಂತರಿಕ ಶಾಂತಿ ಮತ್ತು ಆಂತರಿಕ ಸ್ವಸ್ಥತೆಯನ್ನು ಹೊಂದುತ್ತೇವೆ. ಅದು ಮೂಲಕ ದೈಹಿಕವಾಗಿ ನಾವು ಆರೋಗ್ಯವನ್ನು ಆನಂದಿಸುತ್ತೇವೆ. ಅದಕ್ಕೆ ಯೇಸುದೇವರು ಹೇಳಿದ್ರು, ನಾನೇ ವಾಸಿ ಮಾಡುವ ದೇವರು. ಯೇಸುದೇವರು ಹೇಳಿಲ್ವಾ? ದೇವರು ಹೇಳಿಲ್ವಾ? ನಾನೇ ವಾಸಿ ಮಾಡುವ ದೇವರು. ಹೇಗೆ ದೇವರು ವಾಸಿ ಮಾಡುವುದು? ಒಂದು ಪಾಸ್ಟರ್ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವುದಲ್ಲ. ಅವಾಗ ನಿಮಗೆ ಸಿಗಬಹುದು. ಮತ್ತು ನೀವು ಪಾಪದಲ್ಲಿ ಜೀವನ ಮಾಡಿದರೆ ಆ ಕಾಯಿಲೆಗಳು ಮತ್ತು ಬರ್ತದೆ. ಏಕೆಂದರೆ ಒಳಗಡೆ ಕಾಯಿಲೆ ಇದೆ. ನಿಮ್ಮ ಹೃದಯದಲ್ಲಿ ಇರುವ ಆ ಕಾಯಿಲೆ ನಿಮಗೆ ವಾಸಿಯಾಗಬೇಕು. ನಿಮ್ಮ ಒಳಗಡೆ ಸ್ವಸ್ಥತೆ ಇರಬೇಕು. ಯುವರ್ ಹಾರ್ಟ್ ಶುಡ್ ಬಿ ಹೀಲ್ಡ್. ಯಾಕೆ ಹಾರ್ಟ್ ಹಸ್ ಗಾಟ್ ಇನ್ಫೆಕ್ಷನ್? ಕ್ಷಮಿಸದಿರುವಿಕೆ. ಕ್ಷಮಿಸದಿರುವಿಕೆಯಿಂದ ಹಾರ್ಟ್ಗೆ ಇನ್ಫೆಕ್ಷನ್ ಯಾವಾಗಲೂ ಇರುತ್ತದೆ ಅಂತ ಅರ್ಥ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಕ್ಷಮಿಸದಿರುವುದು ನಿಮಗೆ ಅನೇಕ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ. ಒಂದು ಕಾಯಿಲೆ ಅಲ್ಲ, ಎಲ್ಲ ಕಾಯಿಲೆಗಳ ಬರುವುದು ಕ್ಷಮಿಸದಿರುವಿಕೆಯಿಂದ. ಕಾಯಿಲೆಗಳೆಲ್ಲ ಬರುವುದು ಕ್ಷಮಿಸದಿರುವಿಕೆಯಿಂದ. ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೆಚ್ಚಿನ ಕಾಯಿಲೆಗಳು ಕ್ಷಮಿಸದಿರುವಿಕೆಯಿಂದ ಹೊರಬರುತ್ತದೆ. ಇನ್ ದ ಮೆಡಿಕಲ್ ಸೈನ್ಸ್, ಅನ್ಫರ್ಗಿವ್ನೆಸ್ ಇಸ್ ಎ ಡಿಸೀಸ್ ಆಫ್ ದ ಹಾರ್ಟ್. ನಮ್ಮ ಹಾರ್ಟ್ ಚೆನ್ನಾಗಿದ್ದರೇನೆ ನಮ್ಮ ಶರೀರಕ್ಕೂ ಒಳ್ಳೆಯದಾಗುವುದು. ಅದೇ ಥರ ಸ್ಪಿರಿಚುವಲ್ ಹಾರ್ಟು, ಫಿಸಿಕಲ್ ಹಾರ್ಟು ಚೆನ್ನಾಗಿರಬೇಕು,
ಫಿಸಿಕಲ್ ಹಾರ್ಟ್ ಚೆನ್ನಾಗಿತ್ತು, ಸ್ಪಿರಿಚುವಲ್ ಹಾರ್ಟ್ ಚೆನ್ನಾಗಿಲ್ಲದಿದ್ದರೆ ಏನು ಪ್ರಯೋಜನವಿಲ್ಲ. ಶುದ್ಧ ಹೃದಯ ನಮ್ಮಲ್ಲಿ ಉಂಟಾಗಬೇಕು. ಆ ಹೃದಯ. ಹಲ್ಲೆಲೂಯ. ನಮ್ಮ ಹೆಚ್ಚಿನ ಕಾಯಿಲೆಗಳು ಇದರಿಂದ ಬರುವುದು. ಮತ್ತೆ ಇನ್ನೊಂದು ವಾಕ್ಯ ತೋರಿಸ್ತೀನಿ ಎಂದು ಹೇಳಿರುವುದು ಇಬ್ರಿಯರಿಗೆ 12:15. ಇದರಲ್ಲಿ ಬರೆದಿದೆ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹೋಗದಂತೆಯೂ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹೋಗದಂತೆಯೂ ಅಂದರೆ ತಪ್ಪಿ ಹೋಗುತ್ತದೆ. ಕೃಪೆ ಸಿಕ್ಕಿರುವವರೆಗೆ ಕೃಪೆ ತಪ್ಪಿ ಹೋಗುತ್ತದೆ. ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಕಳವಳ ಹುಟ್ಟಿಸಿ ಅದರಿಂದ ಅನೇಕರು ಅಶುದ್ಧರಾಗದಂತೆಯೂ ನೋಡಿಕೊಳ್ಳಿ. ನಾವೆಲ್ಲರೂ ಶುದ್ಧರು. ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು ಸ್ವಾಮಿ, ಮತ್ತೆ ನಾನು ಶುದ್ಧನು. ವಿ ಆರ್ ಆಲ್ ಸೇನ್ಸ್. ವಿ ಆಲ್ ಹ್ಯಾವ್ ಹೋಲಿ ಹಾರ್ಟ್, ಬಟ್ ವಿ ಹ್ಯಾವ್ ಟು ಡೆವಲಪ್ ದಟ್ ಹಾರ್ಟ್. ನಮಗೆ ಕೊಟ್ಟಿರುವ ಶುದ್ಧ ಹೃದಯ ಅಶುದ್ಧವಾಗುತ್ತದೆ. ನಿಮಗೆ ಅರ್ಥವಾಗಿದೆ? ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹೋಗದಂತೆಯೂ, ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಕಳವಳ ಹುಟ್ಟಿಸಿ ಅದರಿಂದ ಅನೇಕರು ಅಶುದ್ಧರಾಗದಂತೆಯೂ ನೋಡಿಕೊಳ್ಳ್ರಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಕ್ಷಮಿಸದಿರುವಿಕೆಯು ಯಾವಾಗಲೂ ನಮ್ಮಲ್ಲಿ ಕಹಿಯನ್ನು ಉಂಟು ಮಾಡುತ್ತದೆ. ಕ್ಯಾನ್ ಯು ಸೇ ನೋ? ದಿಸ್ ಇಸ್ ಟ್ರೂ. ಕ್ಷಮಿಸದಿರುವಿಕೆಯು ಇಮ್ಮಿಡಿಯೇಟ್ಲಿ ಏನು ಬರುವುದು? ಕಹಿ. ಅದಕ್ಕೆ ಸಂತೋಷ ಹೋಗುವುದು. ಒಬ್ರು ಆಪಲ್ ಜ್ಯೂಸ್ ಕೊಡ್ತಾರೆ, ಮತ್ತೆ ಹಾಗಲಕಾಯಿ ಜ್ಯೂಸ್ ಕೊಡ್ತಾರೆ. ಆಪಲ್ ಜ್ಯೂಸ್ ತುಂಬಾ ಸ್ವೀಟು, ಅದು ಕುಡಿದ್ರೆ ಆಹಾ. ಅಲ್ಲಾಂದ್ರೆ ಐಸ್ ಕ್ರೀಮು, ಚೋಕೋಬಾರು ಏನಾದರೂ ಅದು ತಿಂದರೆ ಆಹಾ ನೀವು ಹೇಳ್ತೀರಿ. ಮತ್ತೆ ಒಂದು ಲೋಟ ಬಿಟ್ಟರ್ ಗಾರ್ಡ್ ಜ್ಯೂಸ್, ಹಾಗಲಕಾಯಿ ಜ್ಯೂಸ್ ಕೊಟ್ಟರೆ ನಿಮ್ಗೆ ಆ ಖುಷಿ ಇರ್ತದ? ಇಲ್ಲ. ಯಾಕೆ? ಅದೇ ಥರ ಕಹಿ ಇರುವುದರಿಂದ ನಿಮಗೆ ಖುಷಿ ಇಲ್ಲ. ಹಲ್ಲೆಲೂಯ. ಕ್ಷಮಿಸದಿರುವಿಕೆಯು ನಮ್ಮಲ್ಲಿ ಯಾವಾಗಲೂ ಕಹಿಯನ್ನು ಉಂಟು ಮಾಡುತ್ತದೆ. ಈ ಕಹಿಯು ಮರಳಾಗಿ ಏನಾಗುತ್ತದೆ? ಅದೊಂದು ಮರವಾಗಿ ಬೆಳೆಯುವ ಬೇರು, ವಿಷವುಳ್ಳ ಬೇರಿದು. ಇದು ಚಿಕ್ಕದಾಗಿರಬೇಕು, ಬಟ್ ಅದನ್ನ ಪೊಟೆನ್ಷಿಯಲು ಚಿಕ್ಕದಲ್ಲ. ಚಿಕ್ಕ ಬೇರಿರಬಹುದು, ನಿಮ್ಮಲ್ಲಿ ಸ್ವಲ್ಪನೇ ಇರಬಹುದು ಅಂತ ನೀವು ಹೇಳಬಹುದು. ಅಷ್ಟು ಇದ್ದರೆ ನೀವು ಗ್ರೇಸಿಂದ ಬೀಳಬಹುದು. ಒಂದಿನ ಅದು ಮರವಾಗಿ ಬೆಳೆಯಬಹುದು. ಮರವಾಗಿ ಬೆಳೆದರೆ ಎಲ್ಲ ಫ್ರೂಟ್ಸು ಅದರಲ್ಲಿ ಬೆಳೆಯುತ್ತದೆ. ನೀವು ಅರ್ಥ ಮಾಡ್ಕೋಬೇಕು. ಈ ಬೇರು ಚಿಕ್ಕದಾಗಿರಬಹುದು, ಆದರೆ ಅದು ನಮ್ಮನ್ನು ನಾಶ ಮಾಡಲು, ಮರವಾಗಿ ಬೆಳೆಯಲು ಸಾಮರ್ಥ್ಯವನ್ನು ಹೊಂದಿವೆ. ಅದು ದ್ವೇಷ. ಅದನ್ನ ಫಲಗಳು ದ್ವೇಷ, ದೂರವಿದುವಿಕೆ ಎಂದರೆ ಸೆಪರೇಷನ್. ಎಲ್ಲರಿಂದೂ ಸೆಪರೇಷನ್. ಒಂಟಿಯಾಗಿ ಇರ್ತಾರೆ. ಅದನ್ನ ಫ್ರೂಟು ಕಹಿಯಷ್ಟು ಒಳಗಡೆ ಇದೆ, ಅದು ಮರವಾಗ್ತಾ ಇದ್ದರೆ ಫಲ ಕೊಡುವುದು ಇದು. ದೂರವಿರುವುದು, ಪ್ರೀತಿಯ ಕೊರತೆ, ದೇವರಲ್ಲಿ ನಂಬಿಕೆಯ ಕೊರತೆ, ವಂಚನೆ, ಗೋಸಿಪ್ಪು ಮತ್ತೆ ಗೊಣಗಾಟ. ವಂಚನೆ ಬರ್ತದೆ. ಲೈಕ್ ಜೂಡಸ್. ಒಂದಿನ ವಂಚನೆ ಮಾಡಿ ಹೋಗ್ತೀರಿ. ಪೀಟರ್ ತರ ಅಂದ್ರೆ ಪೀಟರ್ ಆದರೆ ರಿಪೆಂಟ್ ಮಾಡಿ ಬರ್ತಾರೆ. ವಿಶ್ವಾಸಿಗಳು ಹೇಗೆ ಜೂಡಸ್ ತರ ಆಗೋದು? ಕಹಿಯ ಬೇರು ಬೆಳೆಯುತ್ತಾ ಇರುವುದರಿಂದ ವಂಚನೆ ಮಾಡ್ತಾರೆ, ಗೋಸಿಪ್ಪು ಮಾಡ್ತಾರೆ. ಮಾಡುವುದಿಲ್ವಾ? ಜೂಡಸ್ ಆಗಿ ಹೋಗಿರುವುದೆಲ್ಲ ಗೋಸಿಪ್ ಮಾಡ್ತಾ ಇಲ್ವಾ? ನೋಡಿ, ಇದನ್ನ ಫ್ರೂಟು, ಕಹಿಯ ಫ್ರೂಟು, ಕ್ಷಮಿಸದಿರುವಿಕೆಯ ಫ್ರೂಟು ಇತ್ಯಾದಿಗಳಂತಹ ಫಲಗಳನ್ನು ಉಂಟು ಮಾಡಬಹುದು. ಹೀಗೆ ನೀವು ವಿಶ್ವಾಸಿಗಳಾಗಿದ್ದರೂ ಅಪವಿತ್ರರಾಗುತ್ತೇವೆ. ನಾವು ವಿಶ್ವಾಸಿಗಳಾಗಿದ್ದರೂ ನಾವು ಅಪವಿತ್ರರಾಗುತ್ತೇವೆ ಮತ್ತು ನಾವು ಕೃಪೆಯಿಂದ ಬೀಳಬಹುದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಈ 2 ವಚನ ಮಾತ್ರ ಇವತ್ತು ಸಾಕು. ಮೊದಲನೇ ಯೋಹಾನ 3:15, ಇಬ್ರಿಯರಿಗೆ 12:15. ನಿಮ್ಮ ಬೈಬಲಲ್ಲಿ ಇದೆ, ನೀವು ಓದ್ರಿ. ನೀವದು ನಾರ್ಮಲ್ ಕ್ರಿಶ್ಚಿಯನ್ ಆಗಿ ಜ್ಞಾನಸ್ನಾನ ತಕ್ಕೊಂಡು ಚರ್ಚಲ್ಲಿ ಬಂದು ಏನು ದೇವರ ಸೇವೆಯನ್ನು ಮಾಡುವುದಿಲ್ಲ, ನೀವು ಆತ್ಮೀಯ ಫಲದಲ್ಲಿ ಬೆಳೆಯುವುದಿಲ್ಲ, ನೀವು ಸ್ವರ್ಗಕ್ಕೆ ತಲುಪುತ್ತೀರಾ ಅಂತ ಯಾರಿಗೂ ಹೇಳಕ್ಕಾಗತ್ತೆ? ದೇವರ ಮಕ್ಕಳೇ, ಯಾರಿಗೂ ಹೇಳಕ್ಕಾಗತ್ತೆ? ಹೇಳ್ರಿ ದೇವರ ಮಕ್ಕಳೇ. ಹಲ್ಲೆಲೂಯ. ಹೀಗೇನೆ ನಾವು ಗ್ರೇಸಿನಿಂದ ಬೀಳುವುದು ಮತ್ತು ಕಹಿ ಬೆಳೆದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನೀವು ಎಲ್ಲರೂ ಇಲ್ಲಿಂದ ಹೋಗಿ ಜೂಡಸ್ ತರ ನನ್ನ ಚೀಟ್ ಮಾಡಬಾರದು. ಪೀಟರ್ ತರ ಕಮ್ ಬ್ಯಾಕ್. ಕಹಿ ಇದೆ ನಿಮ್ಮಲ್ಲೆಲ್ಲ, ನನಗೆ ಗೊತ್ತು. ನೀವದು ಕಟ್ ಮಾಡಲಿಲ್ಲದಿದ್ದರೆ, ಸ್ವಲ್ಪ ಆದರೂ ಇದ್ದರೆ ಅದು ಮರ ಆಗುತ್ತದೆ. ಅದಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಆ ಕಹಿಯ ಬೇರು. ಇನ್ನೊಂದು ಸಾರಿ ನಾನು ಓದಲ್ಲ.
ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹೋಗದೆ ಅಂತೆಯೂ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಕ್ಕುರಿ ಕಳವಳ ಹುಟ್ಟಿಸಿ ಅದರಿಂದ ಅನೇಕರು ಅಶುದ್ಧರಾಗದಂತೆಯೂ ನೋಡಿಕೊಳ್ಳಿ. ಕೃಪೆಯಿಂದ ನಾವು ಬೀಳುತ್ತೇವೆ ಮತ್ತು ನಮ್ಮ ಮೋಕ್ಷವನ್ನು ನಾವು ಕಳೆದುಕೊಳ್ಳಬಹುದು. ಅರ್ಥ ಮಾಡಿಕೊಳ್ಳಿ, ಅದು ಈ ವಾಕ್ಯ ಹೇಳುತ್ತದೆ. ಸೊ ಕ್ಷಮಿಸದಿರುವುದು ಎಷ್ಟು ಅಪಾಯಕರವಾಗಿ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೋಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.